ಉತ್ಸವದಲ್ಲಿ ಹೊರಟಾಗ ಶಿವ ಬರ್ತಾನೆ. ಶಿವ ತಲೆಯಲ್ಲಿ ತಾಳೆ ಹೂವು ಹಾಕ್ಕೊಂಡಿರ್ತಾನೆ, ಇದು ಛತ್ರ ಇಟ್ಕೊಂಡಿರ್ತಾನೆ, ಎಲ್ಲ ಇಟ್ಕೊಂಡಿರ್ತಾನೆ. ಅಲ್ಲಿ ಶ್ರೀರಂಗ ಕ್ಷೇತ್ರದಲ್ಲಿ ಈ ತಾಳೆ ಪುಷ್ಪ ತುಂಬ ಸಿಗತ್ತೆ. ಎಲ್ಲ ಅದರಲ್ಲೇ ತೋರಣಗಳನ್ನೆಲ್ಲ ಮಾಡಿ ಕಟ್ಟಿರ್ತಾರೆ. ನೀವು ನೋಡಿರ್ಬೋದು ಶ್ರೀರಂಗ ಕ್ಷೇತ್ರದಲ್ಲಿ ಆ ತಾಳೆನಲ್ಲೇ ಗಿಣಿ ಥರ ಎಲ್ಲ ಮಾಡಿ ಅವ್ರು ಅದನ್ನೇ ಕಟ್ಟೋದು ಉತ್ಸವಕ್ಕೆ. ತಿರುಮಲೆ ಥರ ಹೂವಿನ ಅಲಂಕಾರ ಅಷ್ಟು ಸ್ಪೆಷಲ್ ಇಲ್ಲವೇ ಇಲ್ಲ, ಎಲ್ಲ ಸಿಂಪಲ್. ಎಲ್ಲ ತೇಂಗಾ ಗರಿನಲ್ಲಿ ಚಪ್ರ, ತೇಂಗಾ ಗರಿನಲ್ಲೇ ಹೂಗಳು, ತೇಂಗಾ ಇದರಲ್ಲೇ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಎಲ್ಲ ಗಿಣಿ ಥರ ಮಾಡಿರ್ತಾರೆ, ಹಿಂಗೆ ಉದ್ದುದ್ದಕ್ಕೆ ಕಟ್ಟೋದೇನೆ ಅದು ಒಂದು ಸ್ಟೈಲ್. ಅದು ಆ ರಂಗಕ್ಷೇತ್ರಕ್ಕೇ ಅದು ಮೀಸಲಾಗಿಟ್ಟಿರುವಂಥದ್ದು. ಅಲ್ಲಿ ಅವ್ರ ತಾಳೆ ಹೂಗಳನ್ನೆಲ್ಲ ತೊಗೊಂಡು ಬಂದು ಸಮರ್ಪಣೆ ಮಾಡ್ತಾರೆ. ಮಾಡಿದಾಗ ಈಶ್ವರ ನಮಸ್ಕಾರ ಮಾಡ್ತಾನೆ. ದೇವತೆಗಳೆಲ್ಲ ಬಂದು ಹೂವನ್ನು ಅರ್ಪಿಸಿ ನಮಸ್ಕಾರ ಮಾಡ್ತಾರೆ. ಇಲ್ಲಿ ಭಕ್ತರು ತಂದಿರುವಂಥ ಹೂವನ್ನು ಪಾದುಕೆ ಮೇಲೆ, ಯಾಕೆಂದರೆ ತಾಳೆ ಇನ್ನೆಲ್ಲಿ ಇಡೋಕ್ಕಾಗತ್ತೆ, ಎಲ್ಲ ಪರಮಾತ್ಮನ ತಿರುವಡಿನಲ್ಲೇ ಇಟ್ಟಿರ್ತಾರೆ, ಅಲ್ಲಿರುತ್ತೆ. ನಮಸ್ಕಾರ ಮಾಡ್ತಾರೆ. ಆಗ ಅವನ ತಲೆಯಲ್ಲಿ ಅರ್ಧ ಚಂದ್ರ ಇದೆ. ಅವನು ಚಂದ್ರ ಇಟ್ಕೊಂಡಿದ್ದಾನೋ ಇಲ್ವೋ, ಅರ್ಧ ಚಂದ್ರ ಇದೆ. ಆ ಚಂದ್ರಕಲೆ ಮತ್ತು ತಾಳೆ ದಳ ಎರಡು ಸೇರ್ಕೊಂಡ್ಬಿಡುತ್ತಂತೆ. ಸೇರ್ಕೊಂಡ್ಬಿಟ್ಟು ಪೂರ್ಣ ಚಂದ್ರ ಆಗಿಬಿಡುತ್ತಂತೆ. ತಾಳೆ ಹಿಂಗಿದೆ, ಅರ್ಧ ಚಂದ್ರ ತಲೆ ಮೇಲಿದೆ, ಅವನ ಬಗ್ದಾಗ ಎರಡು ಸೇರುತ್ತೆ, ಸೇರಿದಾಗ ಪೂರ್ಣ ಚಂದ್ರ. ಸೊ ಅವನು ಅರ್ಧ ಆಗಿದ್ದ ಈಗ ಪೂರ್ಣನಾದ ಅಂತ ಕಾಣಿಸುತ್ತೆ, ಪೂರ್ಣ ಚಂದ್ರನಂತೆ ಕಾಣಿಸುತ್ತೆ ಅಂತ ಇವರ ಒಂದು ಕಲ್ಪನೆ. ಅಂದರೆ ಅರ್ಥ ಆಚಾರ್ಯರ ಪಾದುಕೆಯ ಏನು ಮಾಡುತ್ತೆ, ಜ್ಞಾನವನ್ನು ನಿಲ್ಲುವಂತೆ ಮಾಡುತ್ತೆ. ಸೊ ಜ್ಞಾನ ಇಲ್ಲದವರಿಗೂ ಆ ಪರಮಾತ್ಮನ ಜ್ಞಾನ ಉಂಟಾಗುತ್ತೆ. ಆಚಾರ್ಯ ಪ್ರತಿಪತ್ತಿ ಮುಖ್ಯ. ಅದರಿಂದ ಪಾದುಕೆಗೆ ಯಾವ ರೀತಿ ಭಕ್ತಿಯನ್ನು ಮಾಡ್ತೀರೋ ಆ ರೀತಿಯಾದ ಜ್ಞಾನ ಉಂಟಾಗತ್ತೆ. ಅದರಿಂದ ಆಚಾರ್ಯರ ಪ್ರೀತಿ ಪ್ರೇಮ ಪರಮಾತ್ಮನಿಗಿಂತ ಜಾಸ್ತಿ ಇರಬೇಕು. ಅಧಿಕಾಂ ಅಂದ್ಬಿಟ್ರು, ಬೇರೆ ಯಾರು ಆಚಾರ್ಯರಿಗಿಂತ ದೇವರೇ ಇಲ್ಲ ಅಂದ್ಬಿಟ್ರು ಸ್ವಾಮಿ ದೇಶ. ಆಚಾರ್ಯಾದಿಹ ದೇವತಾಂ ಸಮಧಿಕಾಂ ಅನ್ಯಾನ್ಯಮನ್ಯಾಮಗೆ. ನನಗಂತೂ ಬೇರೆ ಯಾರೂ ಇಲ್ಲ, ಅನ್ಯರು ಯಾರೂ ಇಲ್ಲವೇ ಇಲ್ಲ. ಆಚಾರ್ಯರು ಬಿಟ್ಟರೆ ಅವರೇ ಪರಮರು, ಅವರೇ ಪರಮಾಚಾರ್ಯ. ಪರಮಾಚಾರ್ಯರಂದರೆ ಯಾರು? ಪರಮಾತ್ಮ. ಸೊ ಪರಮಾತ್ಮ ಅಂತ ಇಟ್ಕೊಳ್ಳಿ. ಹರಿಚರಣ ನಿಯುಕ್ತೈ ಪಾದುಕೆ ರಂಗಭರ್ತುಗು ಪವನತನಯ ಮುಖ್ಯೈ ಅರ್ಪಿತಾಂ ತತ್ಸಮೀಪೆ ವಿನದ ವಿಧಿ ಮುಖೇಪ್ಯಗ ನಿರ್ವಿಶೇಷಂ ತಿರೇಪ ಕಥಮಪಿ ವಿಭಜಂತೆ ಕಾಂಚನೀಂ ಪದ್ಮಭಕ್ತಿ. ಇಲ್ಲಿ ಹೇಳ್ತಾರೆ ಪಾದುಕಾದೇವಿ. ಇಲ್ಲಿ ಹನುಮಂತನನ್ನು ತಗೊಂಡು ಬಂದಿದ್ದಾರೆ. ಪವನ ಸುತ, ವಾಯುಪುತ್ರ. ಯಾವ ಕಾಲ? ರಾಮಾಯಣ. ಪವನ ಸುತ ಅವನೇನು ಮಾಡ್ದ? ಈಗ ರಾಮ ಇವರನ್ನೆಲ್ಲ ನಿಯಮನ ಮಾಡ್ದ. ಸುಗ್ರೀವ, ಅವನ ಶಿಷ್ಯರು, ಅವನ ಕಡೆಯವ್ರನ್ನೆಲ್ಲ ನಿಯಮನ ಮಾಡ್ದ. ಸೀತೆಯನ್ನು ಹುಡುಕಿ, ಅದೇ ತಾನೆ, ಅಲ್ಲಿಂದ ತಾನೇ ಆರಂಭ. ಕಿಷ್ಕಿಂಧ ಕಾಂಡದಿಂದಲೇ ಹನುಮಂತನ ವೈಭವ. ಅಲ್ಲಿವರೆಗೂ ಹನುಮಂತನ ಮೆಂಚನ್ನೇ ಇಲ್ಲ. ಹನುಮಂತ ಅಲ್ಲೇ, ಆದರೆ ಅಲ್ಲಿ ಬಂದ ಮೇಲೇ ಸುಂದರಕಾಂಡದಲ್ಲಿ ಅವನಿಗೆ ಸಂಪೂರ್ಣವಾದ ಇದು ಆಗ್ಬಿಡ್ತು, ಪೂರ್ಣನಾಗ್ಬಿಟ್ಟ. ಈಶ್ವರನ ಇದು ಅಂತ ಹೇಳ್ತಾರೆ, ನಾವು ಹೇಳೋದಿಲ್ಲ. ಬಟ್ ಎನಿವೇ ಪೂರ್ಣ ಆಯಿತು ಅಂದರೆ ಪಾದಕ್ಕೆ ಅನುಗ್ರಹದಿತ್ತು. ಹೇಗೆ ಅವನ ಕೇತಕ್ಕಿದ್ದಳ ಹೋಗಿ ಪೂರ್ಣ ಆಯಿತು ಅದೇ ಅಂತ ಅಲ್ಲಿಗೆ ಅನ್ವಯಿಸ್ಕೊಂಡು ಅದಕ್ಕೆ ಜ್ಞಾಪಕ ಬಂದಿದೆ ಸ್ವಾಮಿ ದೇಶಿಕರಿಗೆ. ತಕ್ಷಣ ಅಲ್ಲಿ ಈಶ್ವರ ಪೂರ್ತಿ ಆಯಿತು ಅಂದ ತಕ್ಷಣ ಹನುಮಂತ. ಸರಿ. ಅದರಿಂದ ಹನುಮಂತ ಜೀವಾತ್ಮನೇ ತಾನೆ. ಆದರೆ ಇಲ್ಲಿ ಅವರು ಅದನ್ನೇ ಹೇಳ್ತಾರೆ. ಈಗ ಬ್ರಹ್ಮಾದಿ ದೇವತೆಗಳೆಲ್ಲ ಪರಿಚರಣ ನಿಯುಕ್ತೈ. ನಿಯುಕ್ತೈ ಅಂದರೆ ನಿಯಮನ ಮಾಡೋದು, ಪರಿಚಾರ ಮಾಡೋದಕ್ಕೋಸ್ಕರವಾಗಿ ಇವರೆಲ್ಲ ನಿಯುಕ್ತರಾದರು. ಹನುಮಂತ ಮುಂತಾದವರು ಎಲ್ಲರೂ ಕೂಡ. ಅಮ್ಮ ಪಾದುಕೆ ಪವನತನಿಯ ಮುಖ್ಯ ಈ ಅರ್ಪಿತಾಂ ತ್ವತ್ ಸಮೀಪೆ. ಅವರನ್ನೆಲ್ಲ ಸುಗ್ರೀವ ತೊಗೊಂಡು ಬಂದು ಇವರನ್ನೆಲ್ಲ ನಿಲ್ಲಿಸ್ಬಿಟ್ಟು, ನೋಡು ರಾಮ, ಎಲ್ಲರೂ ಸೇರಿಸಿದ್ದೀನಿ. ನಾನೇನು ಸುಮ್ಮನೆ ಮಳೆಗಾಲದಲ್ಲಿ ಸುಮ್ಮನೆ ಇರಲಿಲ್ಲ, ನಾನು ಆದರೂ ತಪ್ಪಾಯಿತು ಅಂತ ಕೇಳ್ಕೊಳ್ತಾನೆ ಬರ್ತಾನೆ ರಾಮನ ಹತ್ರ. ಇವರನ್ನೆಲ್ಲ ತೋರಿಸಿ, 8 ಜನ ಸೇರಿದ್ದಾರೆ ನೋಡಿದ್ಯಾ ನಿನ್ನ ಕೈಂಕರ್ಯಕ್ಕೆ ಅಂತ ನಿಯಮನ ಮಾಡಿಬಿಟ್ಟಿದ್ದೀನಿ. ಎಲ್ಲರೂ ಸೀತಾನ್ವೇಷಣೆಗೆ ಹೊರಡ್ತಾರೆ ನೋಡು,
ನನ್ನ ಆಜ್ಞೆ ಕಾಯ್ತಾ ಇದ್ದಾನೆ, ಸುಗ್ರೀವ ಆಜ್ಞೆ ಅಂತ. ಆಗ ಅವರೆಲ್ಲ ಏನು ಮಾಡಿದ್ರು, ಆಗ ಈಶ್ವರನು ನಮಸ್ಕಾರ ಮಾಡ್ದ ಅಂತಂದರು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಬ್ರಹ್ಮರುದ್ರಾದಿಗಳು ಅವರೂ ಎಲ್ಲ ಬಂದಿರ್ತಾರೆ, ಸೊ ರುದ್ರನೂ ಇರ್ತಾನೆ. ಆ ರುದ್ರ ಚತುರ್ಮುಖ ಬ್ರಹ್ಮ ಅವರು ಒಳ್ಳೆಯ ಚಿನ್ನದ ಕಿರೀಟ ಹಾಕ್ಕೊಂಡಿದ್ದಾನೆ, ಅವನು ಇಡ್ತಾನೆ, ತಲೆಯನ್ನು ಇಡ್ತಾನೆ. ಇವರೆಲ್ಲ ಅಲ್ಲಿ ದೇವತೆಗಳೆಲ್ಲ ಪುಷ್ಪ ಸಮರ್ಪಣೆ ಮಾಡಿರ್ತಾರೆ, ಇವರೆಲ್ಲ ಕೇತಕಿ ದಳವನ್ನೆಲ್ಲ ಸಮರ್ಪಣೆ ಮಾಡ್ತಾರೆ. ಆಗ ಹೂಗೋಸ್ಕರವಾಗಿ ದುಂಬಿಗಳೆಲ್ಲ ಬರುತ್ತೆ, ದುಂಬಿ ಬರುತ್ತೆ, ಎಲ್ಲ ಝಂಕಾರ ಮಾಡಿಕೊಂಡು. ಯಾರು? ವಿಭಜಂತೆ ಕಾಂಚಿನಿ ಪದ್ಮಭಕ್ತಿ ದ್ವಿರೇಪಾಘ. ದ್ವಿರೇಪ 2 ರೆಕ್ಕೆ ಇರುವಂಥದ್ದು. ದ್ವಿರೇಪ ಅಂದರೆ ದುಂಬಿ, ಭ್ರಮರ, ಅದೆಲ್ಲ ಬರುತ್ತೆ, ಹೂಗಳಿಗೋಸ್ಕರ ಬರುತ್ತೆ. ಆದರೆ ಅದಕ್ಕೆ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಕೇತಕಿ ದಳ ಯಾವುದು, ಕಿರೀಟ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅವರು ಸಮರ್ಪಣೆ, ಅದಕ್ಕೆ ಅವ್ರು ಹೇಳ್ತಾರೆ ತಾವರೆ ಹೂಗಳು ಸಮರ್ಪಣೆ ಮಾಡಿರ್ತಾರೆ, ಇದು ಸಮರ್ಪಣೆ ಮಾಡಿರ್ತಾರೆ. ಯಾವುದರಲ್ಲಿ ನಿಜವಾದ ತಾವರೆ ಹೂವು ಅದರಲ್ಲಿ ತಗೊಳ್ಬೇಕು ಮಕರಂದ ಅಂತ ಗೊತ್ತಾಗದೆ ಕಷ್ಟಪಟ್ಟು ಕಂಡಿಡಿದೀವಿ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಪವನ ತನೆಯ ಮುಖ್ಯ ಈ ಹನುಮಂತನೇ ಮೊದಲಾದವರು ತ್ವತ್ ಸಮೀಪ, ನಿನ್ನ ಹತ್ತಿರದಲ್ಲಿ ಅರ್ಚನೆ ಮಾಡಿದ್ದಾರೆ ಪುಷ್ಪಗಳನ್ನು. ಇವರು ಬರ್ತಾರೆ ವಿನತ ವಿಧಿ ಮುಖ್ಯಭ್ಯ, ಅವರೆಲ್ಲ ವಿನಯದಿಂದ, ವಿಧಿ ಅಂದರೆ ಚತುರ್ಮುಖ ಬ್ರಹ್ಮ, ಮುಖ್ಯೈಹಿ ಆ ದೇವತೆಗಳೆಲ್ಲ ಬರ್ತಾರೆ. ಅವರೆಲ್ಲ ಬಂದು ನಿರ್ವಿಶೇಷ ಕಾಂಚನೀಂ ಪದ್ಮಪಂಕ್ತಿ, ಅವರೇನು ಮಾಡ್ತಾರೆ, ಕಾಂಚನದ ಹೂವು, ಕಾಂಚನ ಹೂವು ಅಂದರೆ ಚಿನ್ನದ ಹೂವು. ಇವರು ತಾವರೆ ಅರ್ಪಣೆ ಮಾಡಿದ್ದಾರೆ, ಅವರು ಕಾಂಚನ ಹೂವನ್ನು ಅರ್ಪಣೆ ಮಾಡಿದ್ದಾರೆ. ಇವಾಗ ಎರಡಕ್ಕೂ ವ್ಯತ್ಯಾಸ. ಇವರ ಹೂವು ಕಾಂಚನದಂತೆ ಇದೆ, ಯೆಲ್ಲೋ ಫ್ಲವರ್ಸು, ಅವ್ರದ್ದು ಚಿನ್ನದ ಫ್ಲವರ್ಸು. ಸೊ ಎರಡನ್ನೂ ಇಟ್ಟಿದ್ದಾರೆ. ಈಗ ಅವರು ಸಮರ್ಪಣೆ ಮಾಡಿದ್ರು, ಇವರು ಭ್ರಮರುಗಳು ಬಂದುಬಿಟ್ಟು ಏನಪ್ಪ ಮಾಡೋದು, ಯಾವುದ್ರಲ್ಲಿ ಹೋಗೋದು ಅಂತ ಕಷ್ಟಪಟ್ಟು ಇದಕ್ಕೆ ಹೋಗೋದಕ್ಕೂ ಈ ಹುಡುಕಿ ಮತ್ತು ಏನಿದು ಅಂದರೆ ಅರ್ಥ, ಅವರು ಚಿನ್ನದ ಹೂವು ಸಮರ್ಪಣೆ ಮಾಡಿದರೂ ಅದರಲ್ಲಿ ಗಂಧ ಇರುತ್ತೆ ಅಂತಾರೆ. ಯಾತಕ್ಕೆ? ಪಾದುಕೆಯಲ್ಲಿ ಸರ್ವರಸ ಸರ್ವಗಂಧ ಎನ್ನುವಂಥ ಸಂಬಂಧದಿಂದ ಅದೆಲ್ಲ ಪಾದುಕೆಗೆ ಬಂದುಬಿಡ್ತು, ಪಾದುಕೆಯಿಂದ ಈ ಹೂಗಳಿಗೆ ಬಂದುಬಿಡ್ತು, ಹೂಗಳಿಗೆ ಬಂದಿದ್ದರಿಂದ ಇದಕ್ಕೆ ಗೊತ್ತಾಗ್ತಾ ಇದೆ, ಕಷ್ಟಪಟ್ಟು ಮಾಡುತ್ತೆ. ಸೊ ಪಾದುಕಾ ದೇವಿಯ ವೈಭವ ಏನು ಮಾಡ್ತಾಳೆ, ವಾಸನೆ ಇಲ್ಲದಿದ್ದರೂ ವಾಸನೆ, ಯಾವ ವಾಸನೆ? ಪರಮಾತ್ಮನ ತಿರುವಡಿಯ ಆ ವಾಸನೆಯನ್ನು ಅಲ್ಲಿ ಬರುವಂತೆ ಮಾಡ್ತಾಳೆ. ಸಾಮಾನ್ಯ ಪುಷ್ಪಗಳಿಗೂ ಅಂದರೆ ಸಾಮಾನ್ಯ ಜನರು ಪಾದುಕೆಯನ್ನು ಸಮರ್ಪಣೆ ತಲೆಯನ್ನಿಟ್ಟು ನಮಸ್ಕಾರ ಮಾಡ್ಬೋದು, ಬ್ರಹ್ಮರುದ್ರಾದಿಗಳು ಮಾಡ್ಬೋದು, ಆದರೆ ವ್ಯತ್ಯಾಸ ಇಲ್ಲದಂತೆ ಅಂತ ಇದ್ರೆ ವಿಧಿ ಶಿವ ಅದು ಹೇಳ್ತಾರೆ. ನೆಕ್ಸ್ಟು ವಿಧಿ ಶಿವ ಪುರುವ, ಅದು ಅಲ್ಲಿ ಹೇಳಿಬಿಟ್ರು ವಿನಿತ ವಿಧಿ ಮುಖ್ಯಭ್ಯ ಅಂತ. ಈಗ ಇನ್ನೊಂದು ಹೇಳ್ತಾರೆ, ವಿಧಿ ಶಿವ ಪುರುಹೂತ ಸ್ಪರ್ಶಿತೈ ದಿವ್ಯ ಪುಷ್ಪೈ ತ್ವಯಿ ಸಗ ನಿಪತಂತ ತತ್ತದುದ್ಯಾನ ಭೃಂಗಾಗ ಮಧುರಿಪುಪದುರಕ್ಷೆ ಮಂಜುಬಿಗಿ ಸ್ವೈರ್ನಿನಾದೈ ಅವಿದಿತ ಪರಮಾರ್ಥಾನ ನೂನಮತ್ಯಾಪಯನ್. ಅಲ್ಲಿ ದ್ವಿರೇಪಾಗ ಅಂದರು, ಇಲ್ಲಿ ಅದನ್ನೇ ಭೃಂಗಾಗ. ಒಂದೊಂದು ಕಡೆ ಒಂದೊಂದು ಪದವನ್ನು ಉಪಯೋಗ ಮಾಡ್ಕೊಳ್ತಾರೆ ಸ್ವಾಮಿ ದೇಶಿಕ. ಅಂದರೆ ಎಷ್ಟು ಸುಲಭ ಸಂಸ್ಕೃತ ಕಲ್ತ್ಕೊಳ್ಳೋಕ್ಕೆ, ಆದರೆ ಮನಸ್ಸಿರಬೇಕು. ಆಮೇಲೆ ಎಷ್ಟು 1000 ಸತಿ ಓದಿದ್ರೂ ಜ್ಞಾಪಕನೇ ಇರೋದಿಲ್ವಲ್ಲ, ಕೊಡಬೇಕದು ಪರಮಾತ್ಮ ಆ ಶಕ್ತಿಯನ್ನು ಕೊಡು. ಕಷ್ಟಪಟ್ಟು ವ್ಯತ್ಯಾಸ ಅಂದರೂ ನಾವು ಕಷ್ಟಪಡಬೇಕು ಅದಕ್ಕೆ. ಅಮ್ಮ ಪಾದುಕೆ ಮಧುರಿಪು ಬದರಕ್ಷೆ, ಮಧುವು ಕೈಟಬರು ಎನ್ನುವಂತಹ ಶತ್ರುಗಳನ್ನು, ವೇದ ಅಪಹರಣ ಮಾಡಿದಂಥ ಶತ್ರುಗಳನ್ನು ಸಂಹಾರ ಮಾಡಿದ್ದಕ್ಕೆ ಅವನಿಗೆ ಆ ಹೆಸರು ಬಂತು. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾರೆ, ಎಲ್ಲ ಕಡೆಯಲ್ಲೂ ಬರುತ್ತೆ ಋಷಿಕೇಶ ಮಧುರಿಪು ಪದರಕ್ಷೆ. ಯಾತಕ್ಕೆ? ನಮ್ಮ ಈ ಮಧುಕೈಟಬರು ಇರ್ತಾರಲ್ಲ ಒಳಗಡೆ ಅವರನ್ನು ಸಂಹಾರ ಮಾಡಬೇಕಲ್ಲ. ಅಮಾಪಾದಕ್ಕೆ ನಿನ್ನ ಅನುಗ್ರಹ ಬೇಕು. ಅದಕ್ಕೆ ಇಲ್ಲದೇ ಇದ್ದರೆ ನಾವು ಹೃಷಿಕ ಅಂದರೆ ಇಂದ್ರಿಯಗಳು, ಋಷಿಕೇಶ ಅಂದರೆ ಅದಕ್ಕೆ ಈಶನಾದವನು ಪರಮಾತ್ಮ, ಅವನನ್ನು ಕರ್ಕೊಂಡು ಬಂದು ಅವನ ಅನುಗ್ರಹದಿಂದ ತೆಗೆದುಹಾಕು ಎಲ್ಲವನ್ನು. ಅವಳಿಗೆ ಶಕ್ತಿ ಉಂಟು, ಆದರೆ ಕರ್ಕೊಂಡು ಬಂದು ತೋರಿಸ್ತಾಳೋ ಇಲ್ವೋ ನಾನಿಲ್ಲ ಅಂತ ಆಚಾರ್ಯರೆಲ್ಲ ಹಾಗೇನೆ. ಪರಮಾತ್ಮ ಬಂದರೆ ಏನು ಮಾಡ್ತಾನೆ, ನಾನು ಮಾಂ ಭಜ ಮಾಂ ಅಂತ ಹೇಳ್ಕೊಳ್ತಾನೆ.
ಮಾಮೇವ ವೇಷಣಂ ಅಂತ ಪ್ರಪದ್ಯಂತೆ ಅಂತ. ಆದರೆ ಆಚಾರ್ಯರು ನೋಡಿ ತೋರಿಸ್ತಾನೆ, ಇವನಿದಾನಲ್ಲ ನಾರಾಯಣ, ಇವನೇ ಸರ್ವಶೇಷಿ, ಇವನೇ ಶರಣ್ಯ, ಇವನೇ ಸರ್ವಜ್ಞ, ಇವನನ್ನು ಆಶ್ರಯಿಸಿ ಅಂತ ತೋರಿಸ್ತಾನೆ ಇಲ್ವಾ. ಅದರಿಂದ ಆಚಾರ್ಯ ಸ್ಥಾನದಲ್ಲಿ ಪಾದುಕಾದಿ. ಇವಿಧಿ ಶಿವ ಮುಖ್ಯೈಹಿ, ಬ್ರಹ್ಮ ಈಶ್ವರ ಇಂದ್ರಾದಿ ದೇವತೆಗಳು ಇವರೆಲ್ಲ ಮುಖ್ಯರಾದಂಥವರು. ಇವರೆಲ್ಲ ತಮ್ಮ ತಮ್ಮ ಉದ್ಯಾನದಲ್ಲಿ ಅವ್ರು ಹೇಳ್ತಾರೆ ನೋಡಿ, ಪುರುಭೂತ ಸ್ಪರ್ಶಿತ ದಿವ್ಯ ಪುಷ್ಪೈ ನಿಪತಂತಸ್ತತ್ತ ಉದ್ಯಾನ ಭೃಂಗ. ತತ್ತದ್ದು ಉದ್ಯಾನ, ಅವರವರ ಉದ್ಯಾನಗಳಲ್ಲಿ ಇರುವಂಥ ಸುಂದರವಾದ ವಿಶಿಷ್ಟವಾದ ಹೂಗಳನ್ನು ತಗೊಂಡು ಬಂದು ಸಮರ್ಪಣೆ ಮಾಡ್ತಾರೆ. ಆ ಹೂಗಳಿಗೆ ಭ್ರಮರಗಳು ಬರುತ್ತೆ. ಭ್ರಮರ ಎಲ್ಲಿದ್ರೂ ಭೃಂಗಾಗ ಅದೇನು ಮಾಡುತ್ತೆ, ಹೂವಿನ ವಾಸನೆ ಕಂಡ ತಕ್ಷಣ ಝೇಂಕಾರ ಮಾಡೋಕ್ಕೆ ಶುರು. ಇನ್ನೂ ಮಕರಂದ ತಗೊಂಡಿಲ್ಲ, ಆಗಲೇ ಝೇಂಕಾರ ಶುರು ಮಾಡಿಬಿಡುತ್ತೆ ಇಗೋ ಈ ಅಂತ. ಅದನ್ನು ನೋಡಿದರೆ ಏನಾಗುತ್ತೆ ಗೊತ್ತಾ, ಅದನ್ನು ನೋಡಿದ್ರೆ ನಿಜವಾದ ತತ್ವ. ಈಗ ಇಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾರೆ, ಅದೆಲ್ಲ ಬಂದು ಝೇಂಕಾರ ಮಾಡ್ತಾ ಇರುತ್ತೆ. ಅದು ಚೆನ್ನಾಗಿ ತಿಳ್ಕೊಂಡು ಯಾಥಾತ್ಮ ಜ್ಞಾನವನ್ನು ಪಡ್ಕೊಂಡಿರುವಂಥ ಜ್ಞಾನಿಗಳು ಅವ್ರು ತಾನೇ ಕರೆಕ್ಟಾಗಿ ಉಪದೇಶ ಮಾಡ್ಬೋದು. ಅಂಥ ಮಹನೀಯರು ನಿಜವಾದ ವಿಷಯಗಳು ಯಾವುದನ್ನೂ ತಿಳಿದೇ ಇರುವಂತಹ ಜನಗಳಿಗೆ ಸುಲಭವಾಗಿ ಉಪದೇಶ ಮಾಡ್ತಾರಲ್ಲ. ಆಚಾರ್ಯ ವಳ್ಳಲ್ಗಳೆಲ್ಲ ಶಿಷ್ಯರ ಒಂದು ಇದನ್ನು ತಿಳ್ಕೊಂಡು ಅವ್ರಿಗೇನು ಬೇಕೋ ಅದನ್ನು ಉಪದೇಶ ಮಾಡ್ತಾರೆ. ಆ ರೀತಿಯಾಗಿ ಇದು ಗಟ್ಟಿಯಾಗಿ ಹೇಳ್ತಾ ಇದೆಯಂತೆ, ಝೇಂಕಾರ ಮಾಡ್ತಾ, ಕೇಳಿ 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 ನಾನು ನಿಮಗೆ ನಿಜವಾದ ಅರ್ಥವನ್ನು ತತ್ವವನ್ನು ಹೇಳ್ತೀನಿ ಅಂತ ಇದು ದುಂಬಿಗಳು ಝೇಂಕಾರ ಮಾಡುತ್ತೆ. ಆ ದುಂಬಿಗಳೇನು ಮಾಡುತ್ತೆ, ಪರಮಾತ್ಮನ ಪಾದಾರವಿಂದದ ಮಕರಂದವನ್ನು ಹೀರಕ್ಕೋಸ್ಕರ ಯಾವಾಗಲೂ ಅಲ್ಲೇ ಆಶ್ರಯಿಸಿರುತ್ತೆ. ಆಚಾರ್ಯರು ಯಾವಾಗಲೂ ಪರಮಾತ್ಮನಲ್ಲೇ ಅವರ ಮನಸ್ಸನ್ನು ಇಟ್ಕೊಂಡಿರ್ತಾರೆ. ಅವರು ಏನು ಪರಮಾಂಸರು ಅಂತ, ಅವರು ಭೃಂಗಗಳು. ಯಾವ ರೀತಿ ಪದಕಮಲದಲ್ಲಿ ಆ ಭೃಂಗ ಬಂದು ಎಲ್ಲವನ್ನು ಅದು ಭೃಂಗ ಏನು ಮಾಡುತ್ತೆ, ಮತ್ತೆ ಝೇಂಕಾರ ಮಾಡಿಕೊಂಡು ಇವರಿಗೆಲ್ಲ ತಿಳಿಸುತ್ತೆ, ನಾನೆಲ್ಲ ಜ್ಞಾನ ಸತ್ತ ಯಾಥಾತ್ಮ ಜ್ಞಾನವನ್ನು ನಿನಗೆ ಉಪದೇಶ ಮಾಡ್ತೀನಿ, ಇದು ಹೊಸದಾದದ್ದು ಅಂತ. ಅಂದರೆ ಏನರ್ಥ, ಹೇಗೆ ಹಳೆಯ ಶಿಷ್ಯರೆಲ್ಲ ಬಂದು ಕೇಳ್ತಾರೆ, ಅವ್ರಿಗೆಲ್ಲ ಕೇಳಿದ್ದೀವಿ ಅಂತ ಅನಿಸುತ್ತೆ. ಅಷ್ಟು ಆನಂದ ಉಂಟಾಗಲ್ಲ ಮತ್ತೆ. ಆದರೆ ಹೊಸದಾಗಿ ಬಂದವ್ರಿಗೆ ಏನು ಅನಿಸುತ್ತೆ, ಪರಮಾನಂದ ಉಂಟಾಗತ್ತೆ. ಇದೇನು ಇಷ್ಟೊಂದು ಇದೆಯಾ ಈ ಪಾದುಕಾ ಸಹಸ್ರದಲ್ಲಿ, ಪುಷ್ಪ ಪದ್ಧತಿನಲ್ಲಿ ಪುಷ್ಪಕ್ಕೆ ಇಷ್ಟೊಂದು ಅರ್ಥಗಳು ಉಂಟಾ ಅಂತ ಪರಮಾನಂದ ಉಂಟಾಗತ್ತೆ ಅಂತಾರೆ. ಅದನ್ನು ಭೃಂಗಾಗ ಕುತೂಹಲಿಗಳಿಗೆ ಆಗುವಂಥ ಆನಂದ, ಹಾಗೆ ಹೇಳುವವರಿಗೂ ಮತ್ತೆ ಸಂತೋಷ. ಎರಡೂ ಇಲ್ಲಿ, ಹೇಳೋರಿಗೂ ಸಂತೋಷ, ಕೇಳೋರಿಗೂ ಸಂತೋಷ. ಇದು ಈ ಅಧ್ಯಾತ್ಮ ವಿಷಯದಲ್ಲಿ ಮಾತ್ರ ಇದು ಉಂಟಾಗತ್ತೆ ವಿನಃ ಬೇರೆ ವಿಷಯದಿಲ್ಲ ಅಂತ ಹೇಳ್ತಾರೆ. ನವನವ ಹೊಸದಾಗಿ ವಿಚಿತ್ರವಾದ ಅನುಭವಗಳು ಉಂಟಾಗತ್ತೆ ಒಂದೊಂದು ಶಿಷ್ಯರಿಗೂ. ಒಂದೇ ಇರ್ಬೋದು, ಸ್ವಾಮಿ ದೇಶಿಕರ ಕಲ್ಪನೆ ನಾವು ಒಂದೇ ಥರ ಮಾಡ್ತೀವ ಅಂತಂದ್ರು ಅದು ಮಾಡೋಕ್ಕಾಗಲ್ಲ. ಕೆಲವು ಸತಿ ಬೇರೆ ಬೇರೆ ಆಚಾರ್ಯರುಗಳು ಇದಕ್ಕೆ ಬೇರೆ ಬೇರೆ ತರಹ ಅವ್ರಿಗೆ ಮನಸ್ಸಿನಲ್ಲಿ ಸ್ಫುರಿಸಬಹುದಲ್ವ. ಅದರಿಂದ ಅದು ಹೊಸದಾಗಿರುತ್ತೆ, ಪರಮಾನಂದವನ್ನು ಕೊಡುತ್ತೆ ಅಂತ ಹೇಳಿ, ದಿವ್ಯೈಹಿ ಪುಷ್ಪೈಹಿ ತ್ವಯಿ ನಿಪತಂತಗ, ನಿನ್ನಲ್ಲಿ ಬಂದು ಬೀಳುವಂತಗ ಆ ತತ್ತದ ಉದ್ಯಾನ ಭೃಂಗಗ ಬಿದ್ದಿರುತ್ತೆ. ಆ ಭೃಂಗಗಳು ಆ ಉಪನವನಗಳಲ್ಲಿ ದುಂಬಿಗಳಿರುತ್ತೆ, ಅದು ಇದನ್ನು ಹುಡ್ಕೊಂಡು ಇಲ್ಲೇ ಬಂದ್ಬಿಡುತ್ತೆ. ಬಂದು ಮಂಜು ಬಿಗಿ ಸ್ವಯ್ಯಿ ನಿನಾದೈ, ಮಂಜುಳವಾದ ತಮ್ಮ ಝೇಂಕಾರದಿಂದ ತಮ್ಮ ಝೇಂಕಾರವನ್ನು ಮಾಡಿ ಅವಿದಿತ ಪರಮ ಅರ್ಥಾನ್, ಪರಮಾರ್ಥ ಚೆನ್ನಾಗಿ ತಿಳ್ಕೊಂಡಂಥ ಪರಮಾರ್ಥವನ್ನು, ಪರಮಾರ್ಥದ ದಿವ್ಯ ಸೂಕ್ಷ್ಮವಾದ ಅರ್ಥಗಳನ್ನು ಅಧ್ಯಾಪಯಂತಿ ತಿಳಿಸುವಂತೆ. ನೂನಂ ಅಂದರೆ ಅದ್ವಿತೀಯ, ನೂನಂ ನಿಶ್ಚಯ. ನೂನಂ ಅಂದರೆ ಹೊಸದಾದದ್ದು, ಇಲ್ಲ ನಿಶ್ಚಯವಾದಂತಹ ಅರ್ಥಗಳನ್ನು ಹೇಳೋದ್ರಿಂದ ಭಾಳ ಸಂತೋಷ ಉಂಟಾಗತ್ತೆ. ಆ ಸಂತೋಷವನ್ನು ಹೇಳೋಕ್ಕೆ ಅಸಾಧ್ಯ, ಅನುಭವಕ್ಕೆ ಬರುತ್ತೆ ಅಂತ ಹೇಳಿ. ಪ್ರಶಮಯತಿ ಜನಾನಾಂ ಸಂಜ್ವರಂ ರಂಗಭರ್ತುಹು. ನೋಡಿ, ಸಂಜ್ವರಂ ರಂಗಭರ್ತುಹು ಪರಿಸರ ಚಲಿತಾನಾಂ ಪಾದುಕೆ ಚಾಮರಾಣಾಂ ಅನುದಿನಮುಪಯಾತೈ ಉತ್ತಿತಂ ದಿವ್ಯ ಪುಷ್ಪೈ ನಿಗಮ ಪರಿಮಳಂತೆ ನಿರ್ವಿಶನ್ ಗಂಧಭಾಗ ಅಂದರೆ ಗಾಳಿ, ಗಂಧವನ್ನು ಅದೇ ತಾನೇ ತಗೊಳ್ಳೋದು ಪರಿಸರ. ಈಗ
ಇದ್ರ ಹೇಳ್ತಾರೆ ಅಮ್ಮ ಪಾದುಕೆ, ನಿನ್ನ ಮಹಿಮೆ ಅಪರಿಮಿತವಾದದ್ದು. ನಿನ್ನ ವೈಭವ ನಮಗೆ ಬಾಯಲ್ಲಿ ಮನಸ್ಸಿನಲ್ಲೂ ಚಿಂತನೆ ಮಾಡೋಕ್ಕಾಗಲ್ಲ, ಬಾಯಲ್ಲಿ ಹೇಳೋಕ್ಕೆ ಸಾಧ್ಯವಿಲ್ಲ. ಇದು ಇಂದ್ರಿಯ ಅತೀತವಾದದ್ದು. ಯಾರ್ಯಾರ ಕಲ್ಪನೆಗೆ ಯಾವ ರೀತಿ ಬರುತ್ತೋ ಅದು ಇನ್ಫೈನೈಟ್. ಇಷ್ಟಂ ಇದವಿತ್ತಂ ಅಂತ ನಿಲ್ಸೋಕ್ಕಾಗತ್ತಾ? ಭಗವಂತನ ಕಲ್ಯಾಣ ಗುಣದ ವಿಚಾರವನ್ನು ಅಪೃಥಕವಾಗಿ ಬೇರೆ ಬೇರೆ ಮಾಡು ಹೇಳಕ್ಕೆ ಸಾಧ್ಯ ಇಲ್ಲ. ಅಂತಹ ವೈಭವ, ಅದೇ ವೈಭವ ಪಾದುಕೆಗೆ ಉಂಟು. ಮಹಾವೈಭವಯುಕ್ತವಾದದ್ದು. ದಿನವೂ ನಿನಗೆ ಪೂಜೆ ಮಾಡ್ತಾರೆ, ದೇವತೆಗಳೆಲ್ಲ ಬಂದು ವಿಧ ವಿಧವಾದ ಪುಷ್ಪಗಳಿಂದ ರಂಗನಾಥನ ಸೇವೆ ಮಾಡ್ತಾರೆ. ಅದೆಲ್ಲವೂ ನಿನಗೆ ಸೇವೆ, ಎಲ್ಲ ಪಾದುಕೆಗೆ ಬಂದು ಸೇರುವಂಥದ್ದು. ಅವುಗಳ ಪರಿಮಳ ಕೇಳಬೇಕಾ, ವರ್ಣನೆ ಮಾಡಬೇಕಾ? ಇದೆಲ್ಲ ದಿವ್ಯ ಪುಷ್ಪೈಹಿ, ಅವರವರ ಉದ್ಯಾನ. ಚತುರ್ಮುಖ ಬ್ರಹ್ಮ ತನ್ನ ಉದ್ಯಾನ, ಇಂದ್ರ ಅವನ ಉದ್ಯಾನ. ಅಲ್ಲಿಂದ ಎಲ್ಲ ತೊಗೊಂಡು ಬರ್ತಾರೆ. ಒಂದೊಂದು ಲೋಕದಲ್ಲೂ ಬೇರೆ ಬೇರೆ ತರಹ. ಭೂಮಿನಲ್ಲಿರುವಂಥ ಅಲ್ಲಿಲ್ಲ, ಅಲ್ಲಿರುವಂತೆ ಇಲ್ಲಲ್ಲಿಲ್ಲ, ಸತ್ಯಲೋಕದಲ್ಲಿ ಅಲ್ಲಿರುವಂತೆ. ವೈಕುಂಠದಲ್ಲಂತೂ ಕೇಳಲೇಬೇಡಿ, ಅಲ್ಲಿಂದ ಬರೋದಿಲ್ಲ. ಹೆರಿವೆ ಇವರೆಲ್ಲ ದೇವತೆಗಳು ಇಲ್ಲಿಂದ. ಆದರೆ ಅಲ್ಲಿಂದಾನೂ ನಿತ್ಯ ಸೂರ್ಯಗಳು ಬರ್ತಾರಂತಿಲ್ಲಿ. ನಮ್ಮ ಪರಮಾತ್ಮ ಇಲ್ಲಿ ಬಂದುಬಿಟ್ಟಿದ್ದಾನಲ್ಲ ಅಂತ ಹೇಳಿ ನಿತ್ಯ ಸೂರ್ಯಗಳೇ ಆಸೆಪಟ್ಟು ಏನು ಮಾಡ್ತಾನೆ ಅಂತ, ಇಲ್ಲ ಅವರನ್ನು ಕರ್ಕೊಂಡೇ ಬಂದಿರ್ತಾನೆ ಅಂತ ಇಟ್ಕೊಳ್ಳೋಣ, ನಾವು ಅನುಭವಿಸ್ಕೊಳ್ಳೋಣ. ಹಾಗೆ ಬಂದಾಗ ಆ ಪುಷ್ಪದ ಪರಿಮಳ ಇನ್ನು ಹೆಂಗಿರಬೇಕು ಅಲ್ವಾ? ಸಾಮಾನ್ಯ ಇಲ್ಲಿನ ಆ ಚಂಪಾ ಹೂವೇ ನಮ್ಮ ಮನೇಲಿ ಬಿಟ್ಬಿಟ್ರಂತೂ ಇನ್ನು ಬೇರೆ ಇರಲಿ, ನಮ್ಮನೇಲಿ ಬಿಟ್ರೆ ನಮ್ಮನೇದು ಅಂತ ಒಂದು ಇದು ಖುಷಿ ಏನೋ ಒಂದು ಇರುತ್ತಲ್ವ. ನೋಡಿದ್ರಿ ನಮ್ಮನೇದು ರೀ ಇದು ಅಂತ. ಅದು ಪರಮಾತ್ಮನಿಗೆ ಸಮರ್ಪಣೆ ಮಾಡೋಕ್ಕೆ ತಾನೇ ಕೇಳ್ಕೊಂಡಿರೋದು. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಪಾಟಲ್ಲಾದರೂ ಹಾಕ್ಕೊಂಡು ಒಂದು ತುಳಸಿ ದಳವನ್ನು ನಿಮ್ಮನೆದನ್ನು ಕೊಡಿ. ಅದು ಒಂದು ಸಾಕಂತ ಕೊಂಡ್ಕೊಂಡು ಬರಬೇಕಾಗಿಲ್ಲ. ಒಂದು ದಳ ಅದನ್ನೇ ಬೇಕಾದರೆ ನಿಮ್ಮ ಮನೇಲಿ ತಿರ್ಗಾ ಇಲ್ಲ, ಅದು ತಿರ್ಗಾ ಅದು ಒಣಗೋಯ್ತು ಬರಲಿಲ್ಲ, ಅದನ್ನೇ ಮತ್ತೆ ಮತ್ತೆ ಯೂಸ್ ಮಾಡ್ಬೋದಲ್ಲ. ತುಳಸಿಗೆ ಮಾತ್ರ ವಿಶೇಷತೆ. ತುಳಸಿಗೆ ನಿರ್ಮಾಲ್ಯ ಇಲ್ಲ, ಅದಕ್ಕೆ ನಿರ್ಮಾಲ್ಯ ಅಂತ ಹೇಳೋದೇ ಇಲ್ಲ. ಯಾವತ್ತೂ ಆ ಪುಡಿನಾದರೂ ಕೊಂಬೆ ಆದರೂ ಇಟ್ಕೊಂಡು. ನಮ್ಮಾಳ್ವಾರು ಕೇಳ್ತಾರೆ, ಆ ಕೊಂಬು ತೊಗೊಂಡು ಬನ್ನಿ ಅಂತಾರೆ, ಎಲೆ ತೊಗೊಂಡು ಬನ್ನಿ ಅಂತಾರೆ, ಒಂದು ಬೇರನ್ನಾದರೂ ತೊಗೊಂಡು ಬನ್ನಿ, ಬೇರಾದರೂ ತೊಗೊಂಡು ಬನ್ನಿ. ಬೇರಂದ್ರೆ ಬೇರು ಅಥವಾ ಮಣ್ಣಾಯಿನುಂ, ವೇರಾಯಿನುಂ ಮಣ್ಣಾಯಿನುಂ ಅಂತ ಹೇಳಿ ತಿರುವಿರುತ್ತನಲ್ಲಿ ಸ್ವಾಮಿ ನಮ್ಮಾಳ್ವಾರು ಕೇಳ್ತಾರೆ. ನಾಯಕಿ ಭಾವ ಅಲ್ಲಿ ಪೂರ್ತಿ. ಬೇರಾಯಿನುಂ ತನ್ನ ಕೊಂಬದಾಯಿನುಂ ಮಣ್ಣಾಯಿನುಂ ಕೊಂಡು ಶೂಟುವಿನೇ, ತಗೊಂಡು ಬಂದು ಕೊಡಿ ಅಂತ ಪ್ರಸಾದ. ಅದರಿಂದ ತುಳಸಿ ಪತ್ರ ಅದು ಎಷ್ಟು ನೋಡಿ, ಅದು ವೈಕುಂಠದಲ್ಲಿ ಇದೆಯಾ ಗೊತ್ತಿಲ್ಲ, ಅದು ನಮ್ಮಲ್ಲಂತೂ ಇದೆ. ಭೂಮಿ ಮೇಲಂತೂ ತುಳಸಿ ದಳ ಅಷ್ಟು ಚೆನ್ನಾಗಿರುತ್ತೆ. ನಿಗಮ ಪರಿಮಳ ಅಂತೆ ಇಲ್ಲಿ. ಆ ತುಳಸಿ ಪರಿಮಳಕ್ಕಿಂತ ನಿಗಮ ಅಂದರೆ ವೇದ ಮಂತ್ರಗಳ ಪರಿಮಳ, ತುಳಸಿ ಪರಿಮಳ, ಹೂವಿನ ಪರಿಮಳ ಎಲ್ಲ ಸೇರಿಕೊಂಡ್ರೆ ಹೇಗಿರುತ್ತೆ? ಎಲ್ಲ ಎಲ್ಲಿರುತ್ತೆ? ಎಲ್ಲ ಪಾದುಕೆ. ಸರ್ವಗಂಧಕ ಸರ್ವರಸ ಎನ್ನುವಂತೆ ಅವನ ಗಂಧ ಎಲ್ಲ ತೊಗೊಂಡ್ಬಿಟ್ಟಿದ್ದಾಳೆ ಪಾದುಕೆ. ಅವ ಹೂವಿಂದು ತೊಗೊಂಡ್ಬಿಟ್ಟಿದ್ದಾಳೆ. ಆ ಬೇರೆ ಬೇರೆ ಲೋಕಗಳಿಂದ ಬಂದಂಥ ದ್ವಿತೀಯವಾದಂಥ ಪುಷ್ಪಗಳ ಸುರಭಿ ಅದು ಸೇರಿಕೊಂಡಿದೆ. ಅದರ ಪರಿಮಳ ಹೇಗಿರ್ಬೋದದು? ಅದನ್ನೇ ಆ ಪರಿಮಳ ಹರಡುವಂಥ ಗಾಳಿ ಗಂಧವಾಯನ ಮಾಡ್ತಾನೆ. ಜನಾನಾಂ ಸಂಜ್ವರಂ ಪ್ರಶಮಯತಿ. ಆ ಪರಿಮಳ ಬಂದ ತಕ್ಷಣ ಯಾರ್ಯಾರು ಜನಗಳಿಗೆ ಜ್ವರ ಬಂದಿದೆಯೋ ಆ ಜ್ವರ ಎಲ್ಲ ನೋಡಿ. ಇವಾಗ ಇದನ್ನೇ ಸ್ವಲ್ಪ ಮೆಲ್ಕು ಹಾಕ್ಕೊಳ್ಳಿ. ಉತ್ಸವದಲ್ಲಿ ಹೋದಾಗ ಒಳ್ಳೆಯ ಕಮಲ ಪುಷ್ಪ, ಮಲ್ಲಿಗೆ ಮಾಲೆ, ಶಾವಂತಿಗೆ ಮಾಲೆ, ಸೇವಂತಿ ಮಾಲೆ ಎಲ್ಲ ಹಾಕಿದ್ದಾರೆ. ಅವರು ಹೊರಗಡೆ ಕರ್ಕೊಂಡು ಬಂದ ತಕ್ಷಣ ಅಂತಃಪುರದಿಂದ ಘಮ ವಾಸನೆ ಗಾಳಿ ಬೀಸ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಆಗೇನಾಗುತ್ತೆ? ಮರ್ತೋಗುತ್ತೆ ಜ್ವರ. ಅದೇ ಪರಿಹಾರ ಅಂತೆ ಅಂದರೆ ಏನರ್ಥ? ಮರ್ತೋಗುತ್ತೆ. ಗಮ್ಮನ ವಾಸನೆ ಒಂದಿಡಿಕಲ್ಲ, ಅದು ಹೋಗ್ಬೋದು. ನಮ್ಮಲ್ಲಿ ಆ ನಂಬಿಕೆ ಇದ್ದರೆ, ವಿಶ್ವಾಸ ಇದ್ದರೆ ಪಾದುಕಾದೇವಿಯ ಮೇಲೆ ಖಂಡಿತವಾಗಿ ಅದು ನಾಶ. ಅದಕ್ಕೋಸ್ಕರ ಉತ್ಸವದಲ್ಲಿ ಬಂದುಬಿಡಬೇಕು. ನಮಗೇನನ್ಸುತ್ತೆ, ಅಯ್ಯೋ ನಮ್ಗೆ ಈ ಥರ ಫ್ಲೂ ಏನಾದರೂ ಆಗಿದ್ರೆ ಎಲ್ರಿಗೂ ಬಂದುಬಿಡುತ್ತಲ್ಲ, ನಾನಲ್ಲಿ ಹೋದರೆ ಎಷ್ಟು ಜನ ಇರ್ತಾರೆ ಅಂತ ಅನ್ಸುತ್ತೆ. ಆದರೆ ಅವ್ರ ಹತ್ರ ಹೋಗದೆ ದೂರದಿಂದ ಸೇವೆ ನೋಡ್ಬೋದಲ್ಲ. ಅಲ್ಲ, ದೂರದಿಂದ ನೋಡ್ಬೋದಲ್ಲ. ನಿಮ್ಮ ಮನೆ ಮುಂದೆ ಕಿಟಕಿ, ನಿಮ್ಮ ಮನೆ ಮುಂದೆ ಬರಲಿಲ್ಲ, ಬೇರೆ ಅಂದರೆ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಬೋದಲ್ಲ ದೂರ. ಆದರೂ ಅಮ್ಮ ನೋಡಬೇಕು, ಆಗ ತಾನೇ ನಿಮ್ಮ ಆ ಹುರುಪು ಬರುತ್ತೆ. ಉತ್ಸವ, ಉತ್ಥಾನ, ಮೇಲೆ 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 ಅದು ಕೊಡುವಂಥದ್ದು.
ಉತ್ಸವಗಳು. ಅದಕ್ಕೋಸ್ಕರನೇ ಪರಮಾತ್ಮ ಮಾಡ್ಕೊಳ್ಳೋದು. ಎಲ್ಲರೂ ಮರಿಬೇಕು, ಶರೀರವನ್ನು ಮರಿಬೇಕು, ಎಲ್ಲನೂ ಮರಿಬೇಕು, ಕೈಂಕರ್ಯ ಮಾಡಬೇಕು ಅಂತ ಓಡಬೇಕು. ಆ ಒಂದು ಸ್ಫೂರ್ತಿ ಇದ್ದರೆ ಮನಸ್ಸಿನಲ್ಲಿ ಅದು ಖಂಡಿತ ಜ್ವರನೂ ಇಲ್ಲ ಏನು. ಅಯ್ಯೋ ಅದೆಲ್ಲ ಶರೀರಕ್ರಿ, ನಮಗಲ್ಲ, ಅನುಭವಿಸೋಕ್ಕಲ್ವಲ್ಲ ಅಂತ ಹೇಳ್ಕೊಂಡು ಹೋಗ್ಬೋದು. ಅದರಿಂದ ಈಗ ದುಃಖ ಇಲ್ಲ ಅಂತ ಹೇಳ್ತೀವಲ್ಲ, ಯಾಕೆ ದುಃಖ ಇಲ್ಲ ಅಂತಂದರೆ ದುಃಖ ಬಂದೇ ಬರುತ್ತೆ, ಕಷ್ಟ ಬಂದೇ ಬರುತ್ತೆ, ದುಃಖ ಬರುತ್ತೆ, ಆದಿ ಬರುತ್ತೆ, ವ್ಯಾಧಿ ಬರುತ್ತೆ, ಎಲ್ಲ ಬರುತ್ತೆ. ಶರೀರಕ್ಕೆ ಬಂದೇ ಇಲ್ಲ, ಅದು ಅನುಭವಿಸೋಕ್ಕೆ ಕೊಟ್ಟಿರೋದು ಶರೀರ. ಆದರೆ ಅದನ್ನು ಮರಿಬೇಕಾದ್ರೆ ಏನು? ಆತ್ಮ ಅನುಭವಿಸೋದಿಲ್ಲಪ್ಪ, ಶರೀರ ಅನುಭವಿಸ್ಕೊಳ್ಳಿ. ಆತನ ಶರೀರ ಇದು, ಆದರೆ ಅನುಭವಿಸೋನು ಆತ್ಮನೇ. ಆದರೆ ಆತ್ಮಕ್ಕೇನು ಹೇಳಬೇಕು? ಅದನ್ನು ಮರಿ ಅನುಭವಿಸ್, ಶರೀರ ಮಾತ್ರ ಅನುಭವಿಸ್ಕೊಳ್ಳಿ, ನಾನು ಅನುಭವಿಸೋದು ಬೇಡ. ಅದರಿಂದ ಕಡಿಮೆ ಆಗುತ್ತೆ ಅನ್ನೋದು ಏನಕ್ಕೆ ಅಂತಂದರೆ ನಿನಗೆ ಕಷ್ಟ ಅಂತ ಗೊತ್ತಾಗದೇ ಇರುವಂಥದ್ದು. ನೋವು ಅದ್ರ ಪಾಡಿಗೆ ಅದು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಕೆಲಸ ಮಾಡೇ ಮಾಡುತ್ತೆ. ಆದರೆ ನಿನಗದು ಗೊತ್ತಾಗಬಾರ್ದು ಅಂದರೆ ಯಾರ ಕೈನಲ್ಲಿದೆ? ಆ ಆತ್ಮದ ಕೈನಲ್ಲಿದೆ, ನಿನ್ನ ಮನಸ್ಸಿನ ಕೈನಲ್ಲಿದೆ. ಅದಕ್ಕೆ ಹೇಳಬೇಕು, ಏ ಮನಸ್ಸೇ, ನಿನಗಲ್ಲ ನೋವು, ಶರೀರಕ್ಕೆ ಬಾ ಹೋಗೋಣ, ಬಾ ಉತ್ಸವಕ್ಕೆ. ಏನಾದರೂ ಆಗಲಿ, ಮಳೆ ಆದ್ರೇನು, ಬಿಸಿಲಾದ್ರೇನು, ಬಾ ಹೋಗೋಣ. ಆಗ್ತಾ ಬರ್ತಾರ? ಸೂಕ್ಷ್ಮ. ಯಾತಕ್ಕೆ ಸೂಕ್ಷ್ಮ? ಅನುಭವಿಸ್ಲಿ ಅಂತ ಮಾಡಿಬಿಟ್ಟಿದ್ದಾನೆ ಪರಮಾತ್ಮ. ಅವ್ರ ಕರ್ಮನೇ, ಪರಮಾತ್ಮ ಮಾಡಿಲ್ಲ ಕರ್ಮ. ಅದಕ್ಕೆ ಯಾತನಾ ಶರೀರ ಅಂತಲೇ ಹೇಳೋದು. ಎಲ್ಲ ಪ್ರಾಣಿಗಳದ್ದು ಶರೀರ ಅದಕ್ಕೋಸ್ಕರ, ಅದು ಅನುಭವಿಸ್ಲೇಬೇಕು. ಅದರಿಂದ ಅಮ್ಮ ಪಾದಕ್ಕೆ ಏನಾಗುತ್ತೆ ಅಂದರು, ಸಂಸಾರಗಳಲ್ಲಿ ಇದು ಹೇಳಿಬಿಟ್ರು ಎಲ್ಲ ಪೂರ್ತಿ ಸಂಜ್ವರಂ ಹೋಗುತ್ತೆ. ಗಂಧವಾಗಗ ನಿಗಮ ಪರಿಮಳಂತೆ ಅಂತ ಹೇಳಿ ಸಂಜ್ವರಂ ಪ್ರಶಮಯತಿ ಜನಾನಾಂ. ಆರಂಭನೇ ಪ್ರಶಮಯತಿ ಜನಾನಾಂ ಸಂಜ್ವರಂ ರಂಗಬರ್ತು ಅಂತ ಆರಂಭ ಮಾಡಿಬಿಟ್ರು ಶ್ಲೋಕನ. ಅದಕ್ಕೆ ಕಾರಣ ನಿಗಮ ಪರಿಮಳ. ಯಾರು ತೊಗೊಂಡು ಬಂದು ಕೊಟ್ಟರು? ಗಂಧವಾಗ. ಆ ಗಾಳಿ ಬೀಸಿದ ತಕ್ಷಣ. ಅದರಿಂದ ಈಗ ನಮ್ಮಾಳ್ವಾರಿಗೆ ವಕುಳಾಭರಣಂ ಒಂದೇ ಜಗದಾಭರಣಂ ಮುನಿಂ ಯಶ್ರುತೆ ರುತ್ತರಂ ಭಾಗಂ ಚಕ್ರೇ ದ್ರಾವಿಡ ಭಾಷೆಯ. ದ್ರಾವಿಡ ಭಾಷೆಯಲ್ಲಿ ಎಲ್ಲ ಸಂಸ್ಕೃತ ವೇದವನ್ನು ಮಾಡಿಕೊಟ್ಬಿಟ್ರು ನಮಗೆ. ಆ ಪರಿಮಳ, ವೇದ ಪರಿಮಳ ಯಾವುದ್ರಲ್ಲಿದೆ? ಈ ದಿವ್ಯ ಪ್ರಬಂಧ ಪರಿಮಳನೂ ಹಾಗೇ ಇದೆ. ಅದು ಸಾಮಾನ್ಯ ಅಲ್ಲ. ಅದು ಏನು ಮಾಡುತ್ತೆ? ಉತ್ಸಾಹವನ್ನು ಉಂಟು ಮಾಡುತ್ತೆ, ಜ್ವರವನ್ನೆಲ್ಲ ಹೋಗಿಸುತ್ತೆ. ಸಾಮಾನ್ಯ ಅಲ್ಲ ನಮ್ಮಾಳ್ವಾರ್. ಸ್ವಾಮಿ ನಮ್ಮಾಳ್ವಾರ್ ಎಷ್ಟು ಉಪಕಾರ ಮಾಡಿದ್ದಾರೆ ಅಂದರೆ ಆ ಉಪಕಾರಕ್ಕೆ ಸ್ಮರಣೆ. ಅದರಿಂದ ಭಕ್ತರ ಸಂಸಾರ ಕಷ್ಟ ಹೋಗುತ್ತೆ. ಮತ್ತು ಅವರೇ ಹೇಳಿರುವಂತೆ ಒಂದೊಂದು ದಶಕದಲ್ಲೂ ವೈಕುಂಠ ಸಿಗತ್ತೆ, ನಿತ್ಯ ಕೈಂಕರ್ಯ ಸಿಗತ್ತೆ. ಊನಿಲ್ ವಾಳು ಇರೇ ಊನಮೇ ಇರೋದಿಲ್ಲ, ಜ್ವರ ಎಲ್ಲ ಓಡಿ ಹೋಗುತ್ತೆ ಅಂತಾರೆ. ಅವರೇ ಹೇಳ್ತಾರೆ, ಜ್ವರ ಎಲ್ಲ ಎಲ್ಲೋಗುತ್ತೆ? ಓಡಿ ಹೊಟ್ಟೋಗುತ್ತೆ ಅಂತ. ಪೆರಿಯಾಳ್ವಾರು ಅದನ್ನೇ ಹೇಳಿದ್ರು. ಎಲ್ಲ ಶುಮ್ಮೆನಾದೆ ಕೈವಿಟ್ಟೋಡಿ ತೂರುಗಳು ಪಾಯಿಂದನವೇ ಹೇಳ್ತಾರೋ ಇಲ್ವೋ ಹಾಗೆ ಸಂಜ್ವರಂ ಪ್ರಶಮಯತಿ ಅಂತ ಹೇಳ್ಬಿಟ್ರು. ಅಖಿಲ ಭುವನ ರಕ್ಷಾ ನಾಟಿಕಾಂ ದರ್ಶಯಿಷ್ಯನ್ ಅನಿಮಿಷತರು ಪುಷ್ಪೈ ಅರ್ಚಿತೆ ರಂಗಮಧ್ಯೆ ಅಭಿನಯಮನುರೂಪಂ ಶಿಕ್ಷಯತ್ಯಾತ್ಮನಾತ್ಮ ಪ್ರಥಮ ವಿಹಿತಲಾಸಿಗ ಪಾದುಕೆ ರಂಗನಾಥಗ. ಅಮ್ಮ ಪಾದುಕಾದೇವಿ ರಂಗನಾಥನ ಪಾದುಕೆಯೇ. ಶ್ರೀರಂಗನಾಥ ಯಾತಕ್ಕೆ ಬಂದಿದ್ದಾನೆ? ಯಾತಕ್ಕೆ ವೈಕುಂಠ ಬಿಟ್ಟು ರಂಗನಾಥನಾಗಿಲ್ಲಿದ್ದಾನೆ? ಯಾಕೆ ಬರಬೇಕಾಗಿತ್ತು? ಇದ್ದೇ ಇರಬೇಕಲ್ಲ. ಅರ್ಚಾ ರೂಪದಲ್ಲಿ ನಾವು ಬಂದ್ರೇ ತಾನೇ ನೀವೆಲ್ಲ ನನಗೆ ಅರ್ಚನೆ ಮಾಡ್ತೀರಾ. ನೀ ಅರ್ಚನೆ ಶ್ರದ್ಧೆಯಿಂದ ಮಾಡಿದ್ರೆ ನಿನಗೆ ಭಕ್ತಿ ಉಂಟಾಗುತ್ತೆ. ಆಮೇಲೆ ನಾನು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಬ್ರಹ್ಮಜ್ಞಾನ ಬರಬೇಕಾದ್ರೆ ಮೆಟ್ಲು ಕಣ್ಣಿಗೆ ಕಾಣಿಸುವಂಥದ್ದನ್ನು ನೋಡಿ 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 ಪೂಜೆಯನ್ನು ಮಾಡೋದು. ಅದಕ್ಕೋಸ್ಕರ ನಮಗೆ ಅರ್ಚಾವತಾರ, ಅದಕ್ಕೋಸ್ಕರ ಸ್ಥೂಲ ರೂಪ ಪರಮಾತ್ಮ ತಗೊಂಡಿರೋದು. ಯಾಕೆಂದರೆ ನಮಗೆ ಅಂತರಂಗದಲ್ಲಿ ಇರುವಂಥ ಬ್ರಹ್ಮನನ್ನು ನೋಡ್ಕೊಳ್ಳೋಕ್ಕಾಗಲ್ಲ, ಕಂಡುಕೊಳ್ಳೋಕ್ಕಾಗಲ್ಲ. ಆಗತ್ತಾ? ಯಾರೋ ಒಬ್ಬೊಬ್ಬರಿಗೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನಾಂ ಪ್ರಬದ್ಧತೆ ವಾಸುದೇವ ಸರ್ವಮೇತಿ ಸ ಮಹಾತ್ಮಾಸು ದುರ್ಲಭ. ಆ ಮಹಾತ್ಮರು ದುರ್ಲಭ. ಆ ಮಹಾತ್ಮರು ಮಾತ ವಾಸುದೇವ ಸರ್ವಂ ಅಂತ ತಿಳ್ಕೊಂಡು ಒಳಗೂ ಹೊರಗೂ ಎಲ್ಲ ನೋಡ್ತಾರೆ. ಅದು ಯಾರಿಗಾಗತ್ತೆ? ಕೋಟಿನಲ್ಲಿ ಒಬ್ಬನಿಗ. ಅದು ಎಷ್ಟು? ಬಹುಜನ್ಮ, ಎಷ್ಟೋ ಜನ್ಮಗಳನ್ನು ಕಳೆದ್ರೆ ಜ್ಞಾನ ಬರುತ್ತೆ ವಿನ ಅಲ್ಲಿವರೆಗೂ ಅಂತರಂಗದಲ್ಲಿ. ಆದರೆ ದೇವರು ದೇವಸ್ಥಾನದಲ್ಲಿ ಇದ್ದಾನೆ ಅಂತ ಜ್ಞಾನ ಯಾರಿಗೆ ಗೊತ್ತು? ಎಲ್ರಿಗೂ ಗೊತ್ತು, ಜನಗಳಿಗೆಲ್ಲರಿಗೂ ಗೊತ್ತು.
ಬೇರೆ ಬೇರೆ ಮ್ಲೇಚ್ಛರು ಏನೋ ಒಂದು ಜಾಗ ಮಾಡಿಕೊಂಡು ಅಲ್ಲಿ ಏನೋ ಇದೆ ಅಂತ ಹೋಗ್ತಾರೋ ಇಲ್ವೋ. ಸೊ ಸ್ಥೂಲನೇ ನಮ್ಮ ಮನಸ್ಸಿಗೆ, ಜನಗಳಿಗೆ ಒಂದು ಭಕ್ತಿಯನ್ನು ಉಂಟು ಮಾಡೋದು. ಆ ರೂಪವನ್ನು ತೋರಿಸಿ, ತನ್ನ ಸೌಂದರ್ಯವನ್ನು ತೋರಿಸಿ, ಅಲಂಕಾರಗಳನ್ನು ಮಾಡಿಕೊಂಡು ನಮಗೆ ಆಸೆ ಹುಟ್ಟಿಸ್ತಾನೆ ಪರಮಾತ್ಮ. ಆಸೆ ಹುಟ್ಟಿಸಿ ಆಮೇಲೆ ನಾ ಎಲ್ಲೆಲ್ಲೂ ಇದ್ದೀನಿ ಅನ್ನೋದನ್ನು ತೋರಿಸ್ತಾನೆ. ಅದು ಬರಬೇಕಾದ್ರೆ ಜ್ಞಾನ ಬಹೂನಾಂ ಜನ್ಮನಾಂ ಅಂತೆ, ಎಷ್ಟೋ ಜನ್ಮಗಳ ಅಂತ್ಯದಲ್ಲಿ ಆ ಒಂದು ವಾಸುದೇವ ಸರ್ವಮಿತಿ ಅನ್ನೋದು ಗೊತ್ತಾಗತ್ತೆ. ಅದು ಆಚಾರ್ಯರ ಕೃಪೆ, ಆಚಾರ್ಯ ಸಮಾಶ್ರಯಣ. ಇಲ್ಲಿವರೆಗೂ ನಾವು ಮಾಡ್ಕೊಂಡಿಲ್ಲ, ಎಷ್ಟು ಜನ್ಮದಲ್ಲಿ, ಈ ಜನ್ಮದಲ್ಲಿ ಆಯ್ತಾ ಇಲ್ವೋ, ಎಷ್ಟು ಜನ್ಮವನ್ನು ಕಳೆದಿದ್ದೀವಿ. ಹಾಗೆಲ್ಲ ಯಾಕೆ ಉಂಟಾಗಲಿಲ್ಲ? ಉಂಟಾಗಿತ್ತೋ ಏನೋ, ಏನು ಅಪಚಾರ ಮಾಡಿದ್ವೋ, ಏನು ಬೇಡ ಅಂತ ಬಂದ್ವೋ ಯಾರಿಗೂ ಗೊತ್ತು. ಅಂತೂ ಕಳೆದಿದ್ದೀವಿ ಎಷ್ಟೋ ಜನ್ಮಗಳನ್ನು, ಅದು ಗೊತ್ತಾಗತ್ತೆ ತಾನು. ಈಗ ಅದು ಬೇಡಪ್ಪ ಸದ್ಯ, ಇನ್ನು ತಿರ್ಗಾ ಪರಮಾತ್ಮನನ್ನು ಬಿಟ್ಟು ಯಾಕೆ ಹೋಗಬೇಕು, ಪರಮಾತ್ಮನ ಬಳಿಗೆ ಹೋಗಬೇಕು. ಅದರಿಂದ ಶರಣಾಗತಿ ಆದವನು ಹೇಗಿರಬೇಕು? ಉತ್ತರ ಕೃತ್ಯದಲ್ಲಿ ಹೇಗಿರಬೇಕು? ಶಾಂತವಾಗಿ ಸಂತೋಷವಾಗಿ ಕಾಮಕ್ರೋಧಗಳಿಲ್ಲದಿದ್ದರೆ ಯಾವ ಅಪಚಾರವೂ ಆಗೋದೇ ಕಾಮನೆ. ಎಲ್ಲದಕ್ಕೂ ಕಾರಣ ಕಾಮ. ಅದು ಒಂದನ್ನು, ಅದಕ್ಕೋಸ್ಕರನೇ ಆಳ್ವಾರ್ ಅದನ್ನೇ, ಅದಕ್ಕೋಸ್ಕರನೇ ಆಂಡಾಳ್ ಮತ್ತೆ ನಂಗೆ ಕಾಮಂಗಳು ಮಾತು ನೋಡಿ. ಅವಳ ಪ್ರಾರ್ಥನೆ ವೇದಮನೆ ತುಕ್ಕೊಂಬಿತ್ತದು ತಿರುಪಾವೈ. ಅದರ ಪ್ರಾರ್ಥನೆಯಲ್ಲಿ ಏನು? ಮತ್ತೆ ನಮ್ಮ ಕಾಮಂಗಳು. ನಮ್ಮ ಕಾಮನೆಗಳು ಎಷ್ಟಿದೆ, ಅಂತರಂಗದಲ್ಲಿ ಎಷ್ಟೊಂದು ಇಟ್ಕೊಂಡಿದ್ದೀವಿ. ಏನೇನೋ ಸೌಧವನ್ನು ಕಟ್ಕೊಂಡು ಬಿಟ್ಟಿದ್ದೀವಿ. ಅದಾಗ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಹೀಗಾಗಬೇಕು, ನಂಗೆ ಇದಾಗಬೇಕು ಅಂತೆಲ್ಲ ಬಿಟ್ಬಿಡಿ. ಅದು ಏನಾಗಬೇಕು? ಭಗವಂತನ ಜೊತೆನಲ್ಲಿ ಇರಬೇಕು. ಅದಕ್ಕೆ ಕಾರಣ ಆಚಾರ್ಯರ ಸಮಾಶ್ರಯಣ. ಯಾಕೆಂದರೆ ಅವ್ರ ಜೊತೆನಲ್ಲೇ ಇರಬೇಕು ಅಂತ ಆಶ್ರಯ ಮಾಡಿರೋದು. ಸಮ್ಯಕ್ ಆಶ್ರಯಣ ಅಂದ್ರೇನು? ಆಚಾರ್ಯರ ತಿರುವಡಿ ಬಿಟ್ಟರೆ ಬೇರೆ ಗತಿ ಇಲ್ಲ. ಯಾತಕ್ಕೆ? ಆ ಪರಮಾತ್ಮ ಸಿಗೋದಿಕ್ಕೆ. ಸೊ ಅದಕ್ಕೋಸ್ಕರನಾದರೂ ನೀನು ಆಚಾರ್ಯರನ್ನ ಪ್ರೀತಿ ಮಾಡಬೇಕಾ? ಹೋಗಲಿ, ಬೇಡ, ನಾನು ಪರಮಾತ್ಮನ ಒಬ್ಬನೇ ಪ್ರೀತಿ ಮಾಡ್ತೀನಿ, ಆಚಾರ್ಯ ಆಗಬೇಕು ಅಂತ ನೀವು ಕೇಳ್ಬೋದು. ಆದರೆ ನಿನಗೆ ಡೈರೆಕ್ಟಾಗಿ ಸಿಗೋದಿಲ್ಲ. ಈ ಸಮಾಶ್ರಯಣ ಆದ್ರೇ ನಿನಗೆ ಪರಮಾತ್ಮನ ವಿಷಯ ಗೊತ್ತಾಗೋದು. ಆಚಾರ್ಯರೇ ಅವ್ರ ಬಳಿನಲ್ಲಿ ಇದ್ದುಬಿಟ್ರೆ ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ. ಹೇಗೆ ಒಂದು ಇರುವೆ ಸಿಂಹದ ಕೂದಲನ್ನು ಹಿಡ್ಕೊಂಡು ಆ ಕಡೆ ದಾಟಿಬಿಡ್ತೋ ಆ ಥರ ನಾವು ದಾಟಿಬಿಡ್ಬೋದಲ್ಲ ಈ ಸಂಸಾರವನ್ನು. ಹಿಡ್ಕೊಂಡ್ಬಿಡ್ಬೇಕಷ್ಟೇ, ಆಚಾರ್ಯ ಪಾದವನ್ನು ಹಿಡ್ಕೊಂಡು. ಬೇರೆ ಯೋಚನೆ ಬೇಡ, ಬೇರೆ ಚಿಂತನೆ ಬೇಡ. ಏನು ತೇವು ಮತ್ತರಿಯೇ, ಬೇರೆ ಏನೂ ಅರಿಯೇ. ಬೇರೆ ದೇವರಾಗಲಿ ಆಚಾರ್ಯ ದೇವರಾಗಲಿ ಏನೂ ಗೊತ್ತಿಲ್ಲ, ನನ್ನ ಆಚಾರ್ಯ ಸಾಕು. ತೇವು ಮತ್ತರಿ. ಯಾಕಂದರೆ ನನ್ನ ಆಚಾರ್ಯರಲ್ಲಿ ಪೂರ್ತಿ ಪರಂಪರೆಯೇ ಅನುಸಂಧಾನ ಮಾಡಬೇಕು. ಅರ್ಥ ಆಯ್ತು? ನನ್ನ ಸ್ವಾಚಾರ್ಯನಲ್ಲಿ ದೇವರವರೆಗೂ ಮಾಡು ಅಂತ ಹೇಳಿದೆ. ಸೊ ನೀನು ಸ್ವಾಚಾರ್ಯ ದೇವರು ಅಂದ ತಕ್ಷಣ ಮಧ್ಯದಲ್ಲಿರೋರೆಲ್ಲ ಆಟೋಮ್ಯಾಟಿಕ್ಕಾಗಿ ಅಲ್ಲಿ ಬಂದುಬಿಟ್ರು. ಆದರೆ ನಿನ್ನ ಭಾವನೆ ಅಲ್ಲಿ ಬರಬೇಕು. ಗುರು ಪರಂಪರೆ ಎಲ್ಲರೂ ಇದ್ದಾರೆ ಅನ್ನೋದನ್ನು ಅಲ್ಲಿ ಸದಾ ಅನುಸಂಧಾನ ಮಾಡ್ತಾ ಇರಬೇಕು. ಅಖಿಲ ಭುವನ ರಕ್ಷಾ ನಾಟಿಕಾಂ ಅಮ್ಮ ಪಾದಕೆ ರಂಗನಾಥ ಎಲ್ಲ ಲೋಕಗಳನ್ನು ಕಾಪಾಡೋದು. ಸಕಲ ಭುವನ ರಕ್ಷಾ, ಪೂರ್ತಿ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡಬೇಕು ಅಂತ ಅದೇ ಅವನ ಒಂದು ವ್ರತ. ಯಾಕೆ? ರಕ್ಷಕತ್ವ ಎನ್ನುವಂಥ ಪೋರ್ಟ್ಫೋಲಿಯೋ ತೊಗೊಂಡ್ಬಿಟ್ಟಿದ್ದಾನೆ. ವಿಷ್ಣುವಾಗಿ ನಾ ಎಲ್ಲೆಲ್ಲೂ ಇದ್ದು ಎಲ್ಲರನ್ನೂ ರಕ್ಷಣೆ ಮಾಡ್ತೀನಿ ಅಂತ. ಅದರಿಂದ ಲೋಕಗಳನ್ನು ಕಾಪಾಡ್ತಾನೆ. ಕಾಪಾಡುವಂತಹ ಆ ಪರಮಾತ್ಮನನ್ನು ನೀನು ಅವನ ಪಾದಾರವಿಂದವನ್ನು ರಕ್ಷಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಒಳ್ಳೆಯ ದಿವ್ಯ ಪುಷ್ಪಗಳಿಂದ, ಕಲ್ಪವೃಕ್ಷದ ಹೂಗಳಿಂದ, ದಿವ್ಯ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡ್ತಾರೆ. ಯಾಕೆ? ಸರ್ವರಕ್ಷಕ ಪರಮಾತ್ಮ. ಅವನಿಗೆ ಮಾಡಿದಾಗಲೆಲ್ಲ ಏನಾಗುತ್ತೆ? ಅವನ ಇದರಲ್ಲಿ ಬಿಡು. ರಂಗನಾಥ ಅದಕ್ಕೋಸ್ಕರ ಏನು ಮಾಡಿದ್ದಾನೆ? ವೈಕುಂಠವನ್ನು ಬಿಟ್ಟು ರಂಗನಾಥನಾಗಿ ಬಂದುಬಿಟ್ಟಿದ್ದಾನೆ. ಬಂದುಬಿಟ್ಟು ಆ ಪ್ರಣವಾಕಾರದ ವಿಮಾನದ ಇದರಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಯೋಗ ನಿದ್ರೆ ಏನಕ್ಕೋಸ್ಕರ? ಜಗದ್ರಕ್ಷಣ ಜಾಗರೂಕನಾಗಿ ನಿದ್ದೆ ಬಂದಂತೆ ನಾಟಕ.
ಏನ್ರಿ ನಮ್ಮನ್ನು ನೋಡೋದೇ ಇಲ್ಲ, ಕಣ್ಣು ದೊಡ್ಡದಾಗಿ ಬಿಟ್ಕೊಂಡಿದ್ದ, ನೀಂಡವ ಪೆರಿಯವಾಯ ಕಣ್ಗಳು ಎನ್ನೈ ಭೇದಮೈ ಚೈದನವೇ ಅಂತ ದೊಡ್ಡದಾಗಿ ಬಿಟ್ಕೊಂಡಿದ್ದಾನಲ್ಲ ಅಂದರು. ಯಾಕೆ ಅಂತಂದರೆ ಬಿಟ್ಕೊಂಡಿದ್ರೂ ನಾವೆಲ್ಲ ಕಾಣಿಸ್ತಾ ಇಲ್ಲ, ಅದಕ್ಕೆ ಅಲ್ಲಿ ನೋಡ್ತಾ ಇದ್ದಾನೆ ಮೇಲೆ, ಈ ಕಡೆ ನೋಡ್ತಾ ಇಲ್ಲ. ಹಿಂಗೆ ಮಲ್ಕೊಂಡಿದ್ರೆ ನೋಡಿರ್ತಾ ಇದ್ದ. ರಂಗನಾಥ ಈಗ ಫ್ಲ್ಯಾಟಾಗಿ ಮಲ್ಕೊಂಡಿದ್ದಾನೆ, ಎಲ್ಲಿ ನೋಡ್ತಾ ಇದ್ದಾನೆ? ಜಗದ್ರಕ್ಷಣ. ಅವನಿಗೂ ಈಗ ಸಮಾಧಿ, ಅಷ್ಟಾಂಗ ಯೋಗದ ಸಮಾಧಿ ಸ್ಟೇಟ್. ಏನು ಎಲ್ಲೆಲ್ಲಿ ಏನೇನಿದೆ ಎಲ್ಲ ಬ್ರಹ್ಮಾಂಡವನ್ನೇ ನೋಡ್ತಾ ಇದ್ದಾನೆ, ಏನೇನು ಮಾಡಬೇಕು ಜಗದ್ರಕ್ಷಣದ. ಆಗ ರಂಗವಿಮಾನದ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರು. ನಾಟಿಕಾಮಂದ್ರೆ ಇಲ್ಲಿ ಏನು ಹೇಳ್ತಾರೆ, ಇವಳ ಮೇಲೆ ಹತ್ತಿ ಹೊಸದಾದಂಥ ಒಂದು ಅಭಿನಯಂ ಅನುರೂಪಂ ಶಿಕ್ಷಯತ್ಯಾತ್ಮನಾತ್ವ ಶಿಕ್ಷೆ ಕೊಡ್ತಾ ಇದ್ದಾನಂತೆ. ಹೊಸದಾದ ನಾಟಕಕ್ಕೆ ಪ್ರಾಕ್ಟೀಸ್, ಹೊಸದಾದ ನಾಟಕ ಅದು ಯಾವುದು? ಪಾದುಕೆ ಮೇಲೆ ತಾನು ನಿಂತ್ಕೊಂಡು ನರ್ತನ ಮಾಡ್ತಾ ನೃತ್ಯ ಮಾಡ್ತಾ ಉತ್ಸವದಲ್ಲಿ ಬರ್ತಾನೋ ಇಲ್ವೋ? ಉತ್ಸವದಲ್ಲಿ ನರ್ತನ ಮಾಡ್ತಾನಲ್ವಾ, ಒಂದೊಂದು ಸತಿ ಒಂದೊಂದು ಥರ ಅವ್ರು ಹೇಗೆ ನಡ್ಸ್ಕೊಂಡು ಬರ್ತಾರೋ ಅದೆಲ್ಲ ಹೊಸ ಹೊಸ ನೃತ್ಯ. ನಾಟಿಕಾ ಶಿಕ್ಷಯಿಷ್ಯನ್ ಅಂತ ಹಾಕ್ಬಿಟ್ರು. ಏನು ಅಂದು ಇವ್ರು ಹೇಳ್ತಾರೆ, ಅಮ್ಮ ಪಾದುಕೆ ಅನಿಮಿಷತರು ಪುಷ್ಪೈ. ಅನಿಮಿಷರು ಅಂದರೆ ದೇವತೆಗಳು. ಅವರು ತಮ್ಮ ಕಲ್ಪವೃಕ್ಷ, ಪಾರಿಜಾತ ವೃಕ್ಷ ಎಲ್ಲದರಲ್ಲಿ ಬಿಡುವಂಥ ಹೂಗಳನ್ನು ತಗೊಂಡು ಬಂದು ಅರ್ಚಿತೆ ಪುಷ್ಪನ ಅರ್ಚನೆ ಮಾಡ್ತಾರೆ. ಅರ್ಚನೆ ಮಾಡಿಕೊಂಡು ಆ ಪರಮಾತ್ಮ ರಂಗನಾಥನ ರಂಗ ಮಧ್ಯೆ, ರಂಗ ಎನ್ನುವಂಥ ಶ್ರೀರಂಗ ಕ್ಷೇತ್ರ, ಆ ಕ್ಷೇತ್ರದ ಮಧ್ಯದಲ್ಲಿ ರಂಗವಿಮಾನದ ಕೆಳಗಡೆ ಬಂದು ಮಲ್ಕೊಂಡಿದ್ದಾನೆ. ಬಂದು ಏನು ಮಾಡ್ತಾ ಇದ್ದಾನೆ? ಜಾಗರೂಕನಾಗಿದ್ದಾನೆ. ಮೂಲಮೂರ್ತಿ ಜಾಗರೂಕನಾಗಿದ್ದಾನೆ. ಆದರೆ ಉತ್ಸವ ಮೂರ್ತಿ ಏನು ಮಾಡ್ತಾ ಇದ್ದಾನೆ? ಒಳ್ಳೆಯ ನಾಟಕ ಮಾಡ್ತಾ ಇದ್ದಾನೆ, ಸುತ್ತುತ್ತಾ ಇದ್ದಾನೆ. ನರ್ತನದ ಸ್ಥಳ ಅದು. ಇದಕ್ಕೆ ದೇವೋ ನ ಶುಭಮಾತನೋತು ದಶದಾ ನಿರ್ವರ್ತಯನ್ ಭೂಮಿಕಾ ರಂಗೇ ಧಾಮನಿ ರಂಗ ನಿರ್ಭರರಸೈ ಅಧ್ಯಕ್ಷಿತೋ ಭಾವುಕೈ ಯದ್ಭಾವೇಚ ಪೃಥಗ್ವಿದೇಶನುಗುಣಾನ್ ಭಾವಾನ್ ಸ್ವಯಂ ಬಿಭ್ರತಿ ಯದ್ಧರ್ಮೈ ಯಧರ್ಮಿಣೇ ವಿಹರತೌ. ಯಾರು? ಪರಮಾತ್ಮ ದಶಾವತಾರದ ಒಂದು ದೃಶ್ಯ ಇದು. ಸ್ವಾಮಿ ದೇಶಿಕರ ಮೊದಲನೇ ಶ್ಲೋಕ. ಯಾತಕ್ಕೆ ರಂಗನಾಥ ಏನು ಮಾಡೋಕ್ಕೆ ಬಂದಿದ್ದಾನೆ ಗೊತ್ತಾ? ಶ್ರೀರಂಗ ಕ್ಷೇತ್ರವನ್ನು ಒಂದು ಸ್ಟೇಜಾಗಿ ಮಾಡ್ಕೊಂಬಿಟ್ಟು. ರಂಗನಾಯಕಿ ಹೀರೋಯಿನ್, ರಂಗನಾಥ ಹೀರೋ. ನಾಟಕ ಯಾವ ನಾಟಕ? ದಶಾವತಾರ ನಾಟಕ. ಇಬ್ಬರು ಎಲ್ಲಿಂದ ಮಾಡ್ತಾರೆ? ದೇವೋ ನ ಶುಭ ಮಾತನೋತು, ದೇವತೆಗಳಿಗೆಲ್ಲ ಶುಭವನ್ನು ಆತನೋತು ತಗೊಂಡು ಬಂದು ಕೊಡೋಕ್ಕೋಸ್ಕರ. ನಿರ್ವರ್ತಯನ್ ಭೂಮಿಕಾ, ಅವನ ತಾನೇ ರಕ್ಷಣೆ ಮಾಡೋದು, ಅವನಿಗೆ ತಾನೇ ಭೂಮಿಕಾ, ಅವನ ರೆಸ್ಪಾನ್ಸಿಬಿಲಿಟಿ. ದೇವತೆಗಳನ್ನು ರಕ್ಷಣೆ ಮಾಡಬೇಕಿವಾಗ, ಕಷ್ಟ ಕೊಡ್ತಾ ಇದ್ದಾರೆ ದೈತ್ಯರು. ಅದಕ್ಕೇನು ಮಾಡ್ದ? ದಶಾವತಾರ ಮಾಡೋಕ್ಕೆ ನಾಟಕ ರಂಗವಾಗಿ ನೃತ್ಯ ರಂಗ ಮಾಡ್ಕೊಂಡು ಬಿಟ್ಟ ಶ್ರೀರಂಗ ಕ್ಷೇತ್ರ ಅಂತ. ಅಲ್ಲಿಂದ ಆರಂಭ ಮಾಡ್ತಾರೆ ಶ್ಲೋಕ. ಒಂದೊಂದಾಗಿ ದಶಾವತಾರವನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ಅಖಿಲ ಭುವನ ರಕ್ಷಾ ನಾಟಕಾಂ ದರ್ಶಯಿಷ್ಯನ್, ಅಲ್ಲೇ ಅದನ್ನೇ ತಗೊಂಡು ನಾಟಕವನ್ನು ತೋರ್ಸೋಕ್ಕೋಸ್ಕರವಾಗಿ ಪರಮಾತ್ಮ ಏನು ಮಾಡ್ತಾನೆ? ಅಭಿನಯ ಅನುರೂಪಂ. ಆಗ ಕರೆಕ್ಟಾದ ಟೈಮ್ಗೆ ಅನುರೂಪವಾದ ನಾಟಕ ರಚನೆ. ಇಲ್ಲದಿದ್ರೆ ಮತ್ಸ್ಯಾಕೂರ್ಮ ಎಲ್ಲ ಮಾಡ್ತಾಯಿದ್ದ, ಅದಕ್ಕೆ ತಕ್ಕಂತೆ ಮಾಡ್ಕೋಬೇಕು. ಅವ್ರು ನೀರಲ್ಲಿ ಹೋಗಿದ್ರು, ನೀರು ಪ್ರಾಣಿ ಆಗಬೇಕಾಗಿ ಬಂತು. ಭೂಮಿ ಅಲ್ಲೊಟ್ಟೋಗ್ಬಿಟ್ಟಿತ್ತು. ಹೊರಗೂ ಇರಬೇಕು, ಭೂಮಿಯನ್ನು ತೊಗೊಂಡು ಬಂದು ಹೊರಗೂ ಇಡಬೇಕು, ಒಳಗಡೆ ಹೋಗಿ ಎತ್ಕೊಂಡು ಬರಬೇಕು. ಅದಕ್ಕೆ ವರಾಹ. ಇದು ಇವನು ಕೇಳ್ಕೊಂಬಿಟ್ಟಿದ್ದಾನೆ ನರಸಿಂಹ. ಯಾತಕ್ಕೆ ನರಸಿಂಹ ಆದ? ಎರಡು ಪ್ರಾಣಿ ಮನುಷ್ಯ ಅದಕ್ಕೋಸ್ಕರ. ಸೊ ಆ ಟೈಮ್ ಕರೆಕ್ಟಾಗಿ ವೇಷ ಹಾಕ್ಕೊಳ್ತಾನೆ. ಮುಂಚೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋದಿಲ್ಲ. ನಾವೆಲ್ಲ ನಾಟಕ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡಿಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ ಮಾಡಬೇಕು. ಅವನಿಗೇನೂ ಇಲ್ಲ, ಆ ಮೊಮೆಂಟ್. ಹೌದಾ? ತೊಗೊಂಡೋಗ್ಬಿಟ್ರ ಬ್ರಹ್ಮ ಹೇಳ್ತಾನ, ಅಯ್ಯೋ ವೇದ ಎಲ್ಲ ಕಳೆದೋಯ್ತು ಅಂತ ಓಡಿ ಬರ್ತಾನೆ. ಅವನ ಮೂಗಿನಿಂದನೇ ಬರ್ತಾನೆ. ಮೂಗಿನಿಂದನೇ ಒಂದು ಸೊಳ್ಳೆ ಥರ ಬಂದು ಮಹಾವರಾಹನಾಗಿ ಭೂಮಿಯನ್ನು ರಕ್ಷಣೆ ಮಾಡ್ತಾನೆ ಅಂತ ಕೇಳಿದ್ದೀವಲ್ಲ. ಆ ನಾಟಕ ಎಲ್ಲ ಹೆಂಗೆ ಮಾಡ್ತಾನೆ? ಇಲ್ಲಿಂದ ಮಾಡಿದಾನಂತೆ. ಎಲ್ಲಿಂದ? ರಂಗಕ್ಷೇತ್ರದಿಂದ. ಅದೇವ್ರೆ ಅದಕ್ಕೆ ಕಾರಣ ಪಾದುಕಾದೇವಿ. ಪ್ರಥಮ ವಿಗತ ಲಾಸ್ಯಂ ಪಾದುಕೆ. ಸೊ ನಾಟಕ ಮಾಡಬೇಕಾದ್ರೆ ಪ್ರಥಮ ಯಾರು? ಪಾದುಕಾದೇವಿ. ಆತ್ಮನ ಪ್ರಥಮ ವಿಗತ ಲಾಸ್ಯಂ
ಮೊದಲು ಯಾವುದು? ಮೊದಲು ಕುಡಿತ ಮಾಡಬೇಕಾದ್ರೆ ತ್ವಾಂ ನಿನ್ನನ್ನು ಅನುರೂಪ ಅಭಿನಯಂ. ಏ ಪಾದುಕೆ, ಫಸ್ಟು ನಿನಗೆ ಹೇಳ್ಕೊಳ್ತೀನಿ, ನೀನು ಹೇಗೆ ಕುಡಿಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ, ಕಲ್ತ್ಕೋ ಅಂತ ಫಸ್ಟು ಟ್ರೈನಿಂಗು ಪಾದುಕೆಗೆ. ಅರ್ಥ ಆಯ್ತು? ಅದಕ್ಕೆ ಕಾರಣ ಅಂತ ಹೇಳಿ ಇದು ಪುಷ್ಪ ಪದ್ಧತಿ ಅಲ್ವಾ? ಪುಷ್ಪ ಪದ್ಧತಿ ಯಾತಕ್ಕೆ ಅಂತಂದರೆ ಅನಿಮಿಷರೆಲ್ಲ ಬಂದು ದೇವತೆಗಳು ಕಷ್ಟ ಬಂದಾಗ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದೆಲ್ಲ ಎಲ್ಲಿ ಬೀಳುತ್ತೆ? ಪಾದುಕೆಗೆ. ಸೊ ಪಾದುಕೆ ಇವಾಗ ಹೇಳಿಬಿಟ್ಲು, ನಾನಿವಾಗ ನಾಟಕ ಮಾಡಬೇಕು, ಇವರನ್ನು ಕಾಪಾಡಬೇಕು. ಇವಳಿಗೆ ಬೇಕಲ್ಲ, ಹೇಗೆ ನಾಟಕ ಮಾಡಬೇಕು ಅಂತ ಗೊತ್ತಿಲ್ಲ, ರಂಗನಾಥ ಹೇಳ್ಕೊಡ್ತಾರೆ ಅಂತ ಅರ್ಥ. ನೋಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ನಾವಾಗೇ ನಾಟಕ ಮಾಡೋಕ್ಕಾಗತ್ತಾ? ಆಹಾ, ನಾವು ಮಾಡ್ತೀವಿ. ನಮಗೆಲ್ಲ ಮಲ್ಟಿಪಲ್ ಪರ್ಸನಾಲಿಟಿ ಬಂತು. ಅವ್ರ ಹತ್ರ ಒಂಥರ, ಇವ್ರ ಹತ್ರ ಒಂಥರ, ಇವ್ರ ಹತ್ರ. ಆ ಥರ ಮಾಡೋರು ಯಾರು ಅಂದರು? ದುರಾತ್ಮರು ಆಗಿ ಮಾಡೋದು. ಆದರೆ ನಿಜವಾದ ಸತಾತ್ಮ ಹೇಗೆ ಮಾಡ್ತಾರೆ? ಅವ್ರಿಗೆ ವಚಸ್ಯೇಕಂ ಮನಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ. ದುರಾತ್ಮನಿಗೆ ಏಕಂ, ಬೇರೆ ಮಾತೇ ಬೇರೆ, ಚಿಂತನೆಯೇ ಬೇರೆ, ಕಾರ್ಯವೇ ಬೇರೆ. ಅದೆಲ್ಲ ನಮ್ಮಂಥವ್ರು. ಅದರಿಂದ ನಮಗೆಲ್ಲ ಏನು ಮಲ್ಟಿಪಲ್ ಪರ್ಸನಾಲಿಟಿ ಅಂತಾರೆ. ಅದು ಒಬ್ಬರ ಹತ್ರ ಒಬ್ಬೊಬ್ಬರ ಹತ್ರ ಒಂದೊಂದು ಥರ ನಡ್ಕೊಳ್ಳೋದು ಸಾಮಾನ್ಯ. ಇದು ಇರೋದೇ ಇಲ್ವಲ್ಲ, ಎಷ್ಟು ನಾಟಕ. ಆದರೆ ಈ ನಾಟಕ ಯಾತಕ್ಕೋಸ್ಕರ? ಅಖಿಲ ಭುವನ ರಕ್ಷ, ಅಖಿಲ ಭುವನವನ್ನು ರಕ್ಷೆ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಹೇಳ್ತಾರೆ, ಅಗಲಿತ ನಿಜರಾಗಂ ದೇವಿ ವಿಷ್ಣೋಪದಂ ತತ್ ತ್ರಿಭುವನ ಮಗನೀಯಾಂ ಪ್ರಾಪ್ಯ ಸಂಧ್ಯಾಮಿವತ್ವಾಂ ಭವತಿ ವಿಬುಧ ಮುಖ್ಯೈಃ ಸ್ಪಷ್ಟತಾರಾನುಷಂಗಂ ಪರಿಸರಪತಿ ತೈಸ್ತೆ ಪಾರಿಜಾತ ಪ್ರಸೂನೈಃ. ಪರಮಾತ್ಮ ಯಾವಾಗಲೂ ಸಂಚಾರ ಕಾಲದಲ್ಲಿ ಭಗವಂತ ಪಾದುಕೆಯನ್ನೇ ಹಾಕ್ಕೊಂಡೇ ಬರ್ತಾನೆ. ಅದಿಲ್ಲದೆ ಬರೋಕ್ಕಾಗೋದೇ ಇಲ್ಲ. ದೇವತೆಗಳು ಪಾರಿಜಾತ ಎಲ್ಲ ಇದು ಅದನ್ನೇ ತೊಗೊಂಡು ಬಂದಿದ್ದಾರೆ. ಪಾರಿಜಾತ ಪುಷ್ಪ ಅಂದರೆ ತುಂಬ ಮುಖ್ಯ, ಕೇತಕಿ ಪುಷ್ಪ ಮುಖ್ಯ. ಯಾಕೆಂದರೆ ಪಾರಿಜಾತ ಸ್ವರ್ಗದ್ದು, ಕೇತಕಿ ಪುಷ್ಪ ಶಿವ ಧರಿಸ್ಕೊಂಡಿರ್ತಾನೆ ಅಂತ, ಅದಕ್ಕೋಸ್ಕರ ಅದನ್ನೇ ತಗೊಂಡಿದ್ದಾರೆ. ಸಂಧ್ಯಾರಾಗ, ಸಂಧ್ಯಾಕಾಲದ ಒಂದು ಬಣ್ಣ. ಕಾಲದಂತೆ ಪ್ರಾಪ್ಯ ತೇ ನಿನ್ನ ಪರಿಸರಪತಿ ತೈಹಿ ಪರಮಾತ್ಮನಿಗೆ ಏನೇನು ತಿರುಮಂಜನ ಮಾಡಿದ್ರು, ಪುಷ್ಪಯಾಗ ಮಾಡಿದ್ರು, ಎಲ್ಲಿ ಬಂದು ಬೀಳುತ್ತೆ? ಎಲ್ಲ ಪಾದುಕೆ ಸುತ್ತ. ಪರಿಸರ ಸುತ್ತ ಯಾವಾಗಲೂ ಇರುತ್ತದೆ. ಅದೇ ಪರಿಸರ ಪತಿತೈಹಿ ಬೀಳುತ್ತೆ. ನೀವು ಎಲ್ಲಾದರೂ ಹಾಕಿ ಪರಮಾತ್ಮನಿಗೆ ಬಿಡಿ ಪುಷ್ಪವನ್ನು. ಮಾಲೆ ಅಲ್ಲ, ಮಾಲೆನೂ ಕೆಳಗೆ ಬಿದ್ದೋಗುತ್ತೆ ಸ್ವಲ್ಪ ಹೊತ್ತಾದಮೇಲೆ, ಆದರೆ ಪುಷ್ಪ ತಕ್ಷಣದಲ್ಲಿ ಬಿದ್ದೋಗುತ್ತೆ. ಆದರೆ ಅರ್ಚನೆ ಮಾಡಬೇಕಾದ್ರೆ ನಮ್ಮ ಈ ಭೂಮಿ ಮೇಲೆ ಎಲ್ಲ ಪಾದಕ್ಕೆ ಮಾಡಿದ್ರು. ಯಾಕಂದರೆ ಮಹಾನುಭಾವನಾಗಿ ದೊಡ್ಡದಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಅರ್ಚನೆ ಮಾಡಬೇಕು ಅಂದರೆ ಏಣಿ ಹಾಕ್ಕೊಂಡು ಮೇಲೋಗಿ ಮೇಲಿಂದ ಅರ್ಚನೆ ಮಾಡಬೇಕು. ಅದಕ್ಕೆ ಇವರೆಲ್ಲ ಏನು ಮಾಡ್ತಾರೆ? ಪಾದುಕೆಗೆ ಹಾಕ್ಬಿಟ್ಟು ಎಷ್ಟು ಅದ್ರಲ್ಲಿ ನೋಡಿ, ಅದನ್ನೇ ಸ್ವಾಮಿ ದೇಶಿಕರು ಇಲ್ಲಿ ಇಟ್ಕೊಂಡಿದ್ದಾರೆ ಮನಸ್ಸಿನಲ್ಲಿ. ಸೊ ಅರ್ಚನೆ ಎಲ್ಲ ಪಾದುಕೆಗೆ ಮಾಡಿದರೆ ಅವ್ನಿಗೆ ಹೋಗುತ್ತೆ, ಪಾದಕ್ಕೆ ಮಾಡಿದರೆ ಅವ್ರಿಗೆ ಹೋಗುತ್ತೋ ಇಲ್ಲ. ಅದಕ್ಕೆ ಸ್ತಪನ ತಿರುಮಂಜನ. ಸ್ತಪನ ತಿರುಮಂಜನದಲ್ಲಿ ಹಾಲು ತೇನು ಅದೆಲ್ಲ ಬರೀ ತಿರುವಡಿಗೆ ಹಾಕ್ತಾರೆ. ತೀರ್ಥ ಮಾತ್ರ ಮೇಲಿಂದ ಹಾಕ್ತಾರೆ. ಆದರೆ ತಿರುಮಂಜನ ಆಯಿತು, ಆದರೆ ಇದೆಲ್ಲ ಸ್ನಪನ, ಸ್ನಾನ, ಅಭಿಷೇಕ. ಸ್ತಪನ ತಿರುಮಂಜನ, ಸ್ನಪನ ಅಂದರೆ ಬರೀ ಪಾದಗಳಿಗೆ ಮಾಡುವಂತಹ ತಿರುಮಂಜನಕ್ಕೆ ಸ್ನಪನ ತಿರುಮಂಜನ. ಅದಕ್ಕೆ ಪರಮಾತ್ಮ ಅರ್ಚಾಮೂರ್ತಿಗಳಿಗೆ ಎಲ್ರಿಗೂ ಪ್ರತಿನಿತ್ಯ ತಿರುಮಂಜನ ಇಲ್ಲ. ಶಟಾರಿ ತಗೊಂಡು ಅದಕ್ಕೆ ಮಾಡ್ತಾರೆ. ಶಟಾರಿಗೆ ಮಾಡಿದರೆ ಪರಮಾತ್ಮನ ಪಾದಕ್ಕೆ ಮಾಡಿದಂತೆ. ಪಾದಕ್ಕೆ ಮಾಡಿದರೆ ಈಗ ಶಟಾರಿ ತೊಗೊಂಡು ಬಂದಾಗ ಅದನ್ನು ತಿರ್ಗಾ ಯಾಕೆ ಅಲ್ಲಿ ಅಭಿಷೇಕ ತೀರ್ಥ ಹಾಕ್ಬಿಟ್ಟು ಶುದ್ಧಿ ಮಾಡ್ತಾರೆ? ಎಲ್ಲರನ್ನೂ ಮುಟ್ಟುಬಿಟ್ಟು ಬಂದಿದೆಯೋ ಇಲ್ಲವೋ, ಅದಕ್ಕೋದ್ರೆ ಅದಕ್ಕೆ ತೀರ್ಥವನ್ನು ಹಾಕಿ ಮಡಿ ಮಾಡಿ ಆಮೇಲೆ ಒಳಗಡೆ ಪರಮಾತ್ಮ ಅವನು ಪವಿತ್ರದು. ಇವ್ರದ್ದೆಲ್ಲ ಏನೋ ಇರುತ್ತಲ್ಲ, ಪಾದಕ್ಕೆ ಮಾಡಿಬಿಟ್ರೆ ಎಲ್ಲ ಪೂರ್ತಿ ಪರಮಾತ್ಮನಿಗೂ ಶುದ್ಧಿ ಆಗುತ್ತಾಯಿತು. ಅಂದರೆ ಇಲ್ಲಿ ನಮಗೆ ಅರ್ಚಾರೂಪದಲ್ಲಿ ಶುದ್ಧಿ ಬೇಕು ಭಗವಂತನಿಗೆ. ನಾವಂತೀವಿ ಅವನು ಶುದ್ಧವನ್ನೆಲ್ಲ ತಗೊಳ್ಳೋವಂಥವನು ತಾನು, ನಮ್ಮ ಎಲ್ಲ ಅಶುದ್ಧತೆಯನ್ನು ನಿವಾರಣೆ ಮಾಡುವಂಥವನು. ಅದಕ್ಕೆ ಯಾಕವರು ಮತ್ತೆ ಶುದ್ಧಿ ಮಾಡಬೇಕು ಅಂತ ನಮಗನ್ಸತ್ತೆ. ಅದರೆಲ್ಲ ಕೊಳೆ ಬಂದ ಮೇಲೆ ಯಾರ್ಯಾರನ್ನ ಯಾವ ಥರ ಇರ್ತಾರೋ ಯಾರು ಜನಗಳಿಗೆ ಗೊತ್ತಿಲ್ಲ. ಅದರಿಂದ ಅದಕ್ಕೇನು ಮಾಡ್ತಾರೆ, ಅದಕ್ಕೆ ಒಂದು ಸ್ವಲ್ಪ ಶುದ್ಧಿಯನ್ನು ಮಾಡಿ ಒಳಗಡೆ. ಆದರೆ ನಿಜವಾದ ಇದರಲ್ಲಿ ಆ ಥರ ಬೇಕಾಗಿಲ್ಲ. ಪರಮಾತ್ಮ ಸೂಕ್ಷ್ಮ ತಾನೆ, ಎಲ್ಲ ಕಡೆಯಲ್ಲೂ ಇರ್ತಾನೆ.
ಅವನು ಬಂದು ನಮ್ಮ ತಲೆ ಮುಟ್ಟದ ಅಂದರೆ ಅವನಿಗೇನಾದರೂ ಇದಾಗತ್ತಾ? ಅವನು ನಮ್ಮ ಒಳಗಡೆನೇ ಇದಾನಲ್ಲ, ನಮ್ಮ ಕೊಳೆ ಏನಾದರೂ ಅವನಿಗೆ ಬರುತ್ತಾ? ಅದರಿಂದ ಒಳಗಡೆ ಇರುವಂಥ ಪರಮಾತ್ಮನಿಗೆ ನಾವು ತಿರುಮಂಜನ ಮಾಡಬೇಕಾ? ಬೇಕಾಗಿಲ್ಲ. ಅವನಿಗೆ ತಿರುಮಂಜನನೇ ಬೇಕಾಗಿಲ್ಲ. ಸದಾ ಅವನು ಶುದ್ಧವಾಗಿರುವಂಥನು. ಅವನು ಅಮಲನ್ ನಿರ್ಮಲನ್ ವಿಮಲನ್, ಅವನಿಗೆ ಯಾವ ದೋಷವೂ ಇಲ್ಲದವನವನು. ಆದರೂ ಯಾತಕ್ಕೆ ಅದು ನಾವು ಶುದ್ಧಿ ಆಗೋದಕ್ಕೆ ಅವನಿಗೆ ಶುದ್ಧಿ ಮಾಡಿ. ಅರ್ಥ ಆಯ್ತು? ನಮಗೆಲ್ಲ ಬರೀ ಕೊಳೆ ಇದೆ, ಅದಕ್ಕೆ ಅವನಿಗೂ ಕೊಳೆ ಇದೆ. ಯಾತಕ್ಕೆ ಹೇಳ್ತಾರೆ ಅಂದರೆ, ನಿನ್ನಲ್ಲಿ ದೋಷ ಇದ್ರೇ ಬೇರೆಯವರಲ್ಲಿ ದೋಷ ನೋಡ್ತೀಯ. ಕರೆಕ್ಟ್, ಅದೇ ಕೊಂಡ್ರದು ಕರೆಕ್ಟ್. ನೋಡಬಾರ್ದು. ನಿಜವಾದ ಮಹಾತ್ಮರ ಲಕ್ಷಣ ಏನು? ದೋಷ ನೋಡದೇ ಇರುವಂಥ, ಯಾವತ್ತೂ ನೋಡಬಾರ್ದು. ಅದರಿಂದ ನಮ್ಮಲ್ಲಿ ದೋಷವನ್ನು ಹುಡ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕೇ ವಿನಃ ಬೇರೆಯವರಲ್ಲಿ ದೋಷ ಕಂಡಿಡಿಬೇಡ. ಕಣ್ಣಿಗೆ ಕಾಣಿಸಿದ್ರೂ ನೋಡಬೇಡ. ಯಾಕೆ ನೋಡಬೇಕು? ಮಂದಬುದ್ಧಿ, ದೋಷನೇ ನೋಡಬೇಡ ಅಂದ್ಬಿಟ್ರು. ಅದರಿಂದ ಏನನ್ನು ನೋಡ್ತೀಯ? ಅವಾಗ ನಿರ್ದೋಷನಾದ ಪರಮಾತ್ಮನನ್ನು ನೋಡೋಕೆ ಕಲ್ತ್ಕೊಳ್ತೀಯ. ಸುಲಭ ಮಾಡಿಕೊಡ್ತಾರೆ ನಮಗೆ. ಆ ಸಾಮಾನ್ಯಾಧಿಕರಣದಲ್ಲಿ ಹೇಳುವಂತೆ ಎಲ್ಲರನ್ನು ಒಂದೇ ಥರ ನೋಡುವಂಥ ಭಾವನೆ ಯಾವಾಗ ಬರುತ್ತೆ? ನೀನು ನೀಚನಾದಾಗ ನನಗಿಂತ ಅವ್ರಿಗೆ ಗೊತ್ತು ಅಂತ ಬಂದಾಗ ಗೌರವ ಉಂಟಾಗ. ಇಲ್ಲದೇ ಇದ್ರೆ ಏನಾಗುತ್ತೆ? ಅಹಂಕಾರ, ತಲೆ ನಿಲ್ಲೋದಿಲ್ಲ. ಸೊ ಪ್ರಯೋಜನ ಇಲ್ಲ. ಅದನ್ನು ಹೋಗಿಸ್ಕೊಳ್ಬೇಕು. ಪಾದುಕಾದೇವಿ ನೋಡಿ ಅಲ್ಲಿದ್ದಾಳೆ. ಆವಾಗ ಎಲ್ಲ ಪಾರಿಜಾತಾದಿ ಪುಷ್ಪಗಳೆಲ್ಲ ಬಂದು ಅಲ್ಲಿ ಇದ್ಬಿಡುತ್ತಂತೆ. ಕೆಂಪು ಹೂವೆಲ್ಲ ಬಂದಿದೆಯಂತೆ. ಕೆಂಪು, ಒಂದು ಸ್ವಲ್ಪ ಬಿಳಿ, ಎಲ್ಲನೂ ಅವ್ರು ತಂದಿರೋ ಪುಷ್ಪ ಎಲ್ಲ ಸುತ್ತಲೂ ಇರೋದು ಹೆಂಗೆ ಕಾಣಿಸುತ್ತೆ ಅಂದರೆ, ಸಾಯಂಕಾಲದ ವೇಳೆಯಲ್ಲಿ ಆಕಾಶ ಹೇಗೆ ಇದಾಗತ್ತೋ, ಕೆಂಪಗಾಗಿ ಕಾಣಿಸುತ್ತೋ ಹಾಗೆ ಕಾಣಿಸ್ತಾ ಇದೆ. ಸಂಧ್ಯಾ ರಾಗ. ಸೊ ಹೂವೆಲ್ಲ ಸೇರಿಸಿದಾಗ ನಾವು ಆಚಾರ್ಯ ಪ್ರಕೃತಿಯಲ್ಲಿ ಪರಮಾತ್ಮನನ್ನು ಕಾಣುವಂತಹದ್ದು ನಮ್ಮ ಆಳ್ವಾರರ ಪಾಶುರಗಳು. ಎಲ್ಲ ಕಡೆಯಲ್ಲೂ ನೋಡಿ, ಆಳ್ವಾರ ಪಾಶುರದಲ್ಲಿ ಮೊದಲು ಭಾಗ, ಉತ್ತರ ಭಾಗ ಅಥವಾ ಪೂರ್ವ ಭಾಗ, ಯಾವುದ್ರಲ್ಲಾದರೂ ಒಂದು ಪ್ರಕೃತಿ ವರ್ಣನೆ ಇದೆ. ದೇವಸ್ಥಾನದ ಪ್ರಾಕಾರಗಳು, ಗೋಪುರಗಳಿದೆ, ಇಲ್ಲ ವೇದವಿತ್ತವರು ವಾಸ ಮಾಡುವಂಥ ದೇಶ ಅಂತ ಇದೆ, ಹಾಗೇ ಇರುತ್ತೆ. ಆದರೆ ಬರೀ ತಿರುಮಂಗಿ ಆಳ್ವಾರ್ ಮಾತ್ರ ಅಲ್ಲ. ತಿರುಮಂಗಿ ಆಳ್ವಾರ್ ಅಂತೂ ಪೂರ್ತಿ ಅರ್ಚಾರೂಪನೇ. ಅದರಿಂದ ದಿವ್ಯ ದೇಶಗಳಿಗೆ ಹೋಗಿ ಪ್ರಕೃತಿಯನ್ನು ಹೇಳಿ ಅದನ್ನೇ ಬೇರೆ ಸ್ವಾಮಿ ನಮ್ಮ ಆಳ್ವಾರ್ ಎಷ್ಟು ಪ್ರಕೃತಿ ವರ್ಣನೆ, ಗೋದೆ ಅಂತೂ ಕೇಳಲೇಬೇಡಿ. ಅದರಿಂದ ಅವಳು ಪುಷ್ಪಕ್ಕೇನೆ ಒಂದು ಕೊಟ್ಬಿಟ್ಲಲ್ಲ 10 ಪಾಶುರ. ಕಾರ್ಕೋಡಲ್ ಪೂಕಾಳ್ ಕಾರ್ಕಡಲ್ ಮಣ್ಣನೆನ್ಮೇಲ್ ಉಮ್ಮೈ ಪೋರ್ಕೋಲಂ ചെയ്ത് ಪೋರವಿಡುತ್ತವನೆಂಗುತ್ತಾನ್ ಆರ್ಕೋಯಿನ ಪೂಜಲಿಡು. ಅಲ್ಲಿ ಪೂರ್ತಿ ಪುಷ್ಪಗಳನ್ನು ನೋಡಿ ಮಾತಾಡ್ತಾಳೆ. ಅವ್ರ ಹತ್ರ ಮಾತಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾಳೆ. ನೀವೆಲ್ಲ ಮಾಲೆಯಾಗಿ ಅಥವಾ ಬಿಡಿ ಪುಷ್ಪವಾಗಿ ಪರಮಾತ್ಮನ ಹತ್ರ ಹೋಗ್ತೀರಾ ಅಲ್ವಾ? ನೋಡಿ, ನನಗದಿಲ್ಲ. ನನ್ನ ಮೇಲೆ ಬಂದ್ರಾ ನೀವು? ನನ್ನ ಮೇಲೆ ಯುದ್ಧಕ್ಕೆ ಕಳಿಸ್ಬಿಟ್ನಾ ಪರಮಾತ್ಮ ನಿಮ್ಮನ್ನೆಲ್ಲ? ಪುಷ್ಪಗಳೇ, ಯಾಕೆ ಈ ಥರ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ನಿಂತಿದ್ದೀರಾ? ಎಲ್ಲ ಒಂದೇ ಥರ ಅಲಂಕಾರ ಮಾಡ್ಕೊಂಡ್ಬಿಟ್ಟಿದೆಯಂತೆ. ಒಂದು ಮರ, ಈಗ ಲೈನಾಗಿ ಮರ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ, ಎಲ್ಲ ಪಿಂಕ್ ಫ್ಲವರ್ಸ್ ಇರುತ್ತೆ. ಇನ್ನೊಂದು ಕಡೆ ನೋಡ್ತಾಳೆ, ಎಲ್ಲೋ ಫ್ಲವರ್ಸು, ಎಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಸೈನಿಕರು ನಿಂತ್ಕೊಂಡಿದ್ದೀರಾ ನನ್ನ ಮೇಲೆ ಯುದ್ಧ ಮಾಡೋಕ್ಕೆ ಅಂತ ಕೇಳ್ತಾಳೆ. ನಾನೇ ನಿಮಗೆ ಪೈಪೋಟಿ ಇಲ್ಲ, ಪರಮಾತ್ಮ ಎಲ್ಲರಿಗೂ ಒಂದೇ. ಆದರೆ ನಿಮಗಾದರೂ ಸಿಕ್ಕಿದೆ, ಅವನು ನಿಮ್ಮನ್ನು ಆಜ್ಞೆ ಮಾಡಿ ಕಳಿಸಿದ್ದಾನೆ, ನಿಮ್ಮನ್ನು ಸ್ವೀಕಾರ ಮಾಡಿ. ನನಗೆ ಆ ಭಾಗ್ಯನೂ ಇಲ್ವಲ್ಲ. ಹೆಂಗೆ ಗೊತ್ತಾ? ಅವನು ಎಲ್ಲಿದ್ದಾನೆ? ನಿಮ್ಮ ಲೀಡರ್ ಯಾರು ಕಳಿಸಿದಾನೋ, ಲೆಫ್ಟಿನೆಂಟ್ ಕರ್ನಲ್, ಅವನು ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಪೋರ್ ಅಂದರೆ ಯುದ್ಧ ಅಲ್ಲ. ಆಳ್ವಾರ್ಗಳ ಅನುಭವ ಅಷ್ಟು ಸುಂದರ. ಮರೆಸೇ ಬಿಡುತ್ತೆ, ಈ ಪ್ರಪಂಚನೇ ಮರ್ತು ಹೋಗ್ಬಿಡ್ಬೋದು, ಆ ಥರ ಒಂದು ಅನುಭವ. ನೋಡಿ, ಇವರು ಪುಷ್ಪ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ರಂಗನಾಥನ ಪಾದುಕೆಗೆ ಮೇಲೆ ಬಿದ್ದಿರುವಂಥ ಪುಷ್ಪದ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಸಂಧ್ಯಾ ಕಾಲದಲ್ಲಿ ಆಕಾಶ ಹೇಗಿತ್ತೋ ಹಾಗೆ ಈಗ ಪಾದುಕೆ ಕಾಣಿಸ್ತಾ ಇದೆ, ಸುತ್ತಲೂ ಹೂಗಳು ಬಿದ್ದಿದೆ. ಆ ಮಧ್ಯದಲ್ಲಿ ಪಾದುಕಾದೇವಿ ಅಂದರೆ ಪರಮಾತ್ಮನ ಪಾದಾರವಿಂದ ಆ ಸುತ್ತಲೂ ಆ ಸೂರ್ಯ ಅಸ್ತಮವಾಗುವಂಥ ಕಾಲದ ರಾಗದಂತೆ. ಅಥವಾ ಬೆಳಗಿನ ಜಾವನೂ ಅದೇ ಥರ. ಸಂಧಿ ಅಂತಂದರೆ 3 ಕಾಲ, ಆದರೆ ಬೆಳಿಗ್ಗೆ ಮತ್ತು ಸಂಧ್ಯಾ ಮಾತ್ರ ಕಾಲದಲ್ಲಿ ಕೆಂಪಾಗುತ್ತೆ. ಯಾಕಂದರೆ ಸೂರ್ಯ ಮಧ್ಯದಲ್ಲಿ ತುಂಬ ಬ್ರೈಟ್, ಅದರಿಂದ ಗೊತ್ತಾಗಲ್ಲ ಕಲರ್ಸ್. ಈ ಕಾಲದಲ್ಲಿ ರಿಫ್ರ್ಯಾಕ್ಷನ್ ಆಗುತ್ತೆ, ಅದಕ್ಕೋಸ್ಕರ ಗೊತ್ತಾಗುತ್ತೆ.
ಡಿಫ್ರೆಂಟ್ ಕಲರ್ಸ್. ಆ ಕಲರ್ನೇ ಪೇಂಟ್ ಮಾಡ್ಕೋಬೇಕು ಮನಸ್ಸಿನಲ್ಲಿ, ಇದನ್ನು ಅನುಭವಿಸೋಕ್ಕೆ. ಮನಸ್ಸಿನಲ್ಲಿ ಪೇಂಟ್ ಮಾಡ್ಕೊಳ್ಬೇಕು. ಫೋಟೋ ತೊಗೊಂಡ್ರೆ ಅಲ್ಲಿರುತ್ತೆ. ಅದಕ್ಕೆ ಪರಮಾತ್ಮನನ್ನು ಮೂಲಮೂರ್ತಿಯನ್ನಂತೂ ಅದಕ್ಕೆ ಬೇಡ ಅಂತ ಹೇಳ್ತಾರೆ. ನಿಮ್ಮ ಕಣ್ಣೇನೆ, ನಿಮ್ಮ ಮನಸ್ಸೇನೆ ಒಂದು ಕ್ಯಾಮರಾ ಹಿಡ್ಕೋಬೇಕಲ್ಲ. ಕಣ್ಣು ಅದಕ್ಕೆ ಲೆನ್ಸ್. ಆ ಲೆನ್ಸಿಂದ ತಾನೇ ನಾವು ಗ್ರಹಣ ಮಾಡ್ಕೋಬೇಕು. ಸೊ ಆ ಮೂರ್ತಿಯನ್ನು ನೆನ್ಪಿಟ್ಕೊಳ್ಬೇಕು ಅಂತಂದರೆ ನಿಮ್ಮ ಮನಸ್ಸು ಹೇಗಿರಬೇಕು? ಅದಕ್ಕೇನು ಬೇಕೋ ಅದರಿಂದ ಕೂಡಿರಬೇಕು. ಅದು ಪ್ರಿಂಟ್ ಆಗಬೇಕಾದ್ರೆ ಅದರೊಳಗೇನೋ ಇರಬೇಕಲ್ಲ, ಫಿಲಮ್ ಇರಬೇಕಲ್ಲ. ಆ ಫಿಲಮ್ ಯಾವುದು? ಫಿಲಮ್ ನಿಮ್ಮ ಮನಸ್ಸು. ಆ ಫಿಲಮಲ್ಲಿ ಬೇಕಾದಂತಹ ಕ್ಯಾಪ್ಚರ್ ಮಾಡೋಕ್ಕೆ ಶಕ್ತಿ ಬೇಕು. ಆ ಶಕ್ತಿ ಯಾವುದು? ನಿಮ್ಮ ಆಸೆ. ಪರಮಾತ್ಮ ನನ್ನ ಕಣ್ಮುಂದೆ ಶ್ರೀನಿವಾಸ ಬರಬೇಕು ಅಂತ ನೀವು ಆಸೆ ಪಟ್ಟರು, ನಿಮ್ಮ ಮನಸ್ಸನ್ನು ನಿರ್ಮಲ ಮಾಡಿಕೊಂಡ್ರೆ ತಾನಾಗೆ ಅಲ್ಲಿರೋ ಸಿಗುತ್ತೆ. ಅದು ನಿರ್ಮಲ ಮಾಡೋರು ಯಾರು? ಆಚಾರ್ಯರು. ಆಚಾರ್ಯರ ಕೃಪೆ ಇಲ್ಲದೆ ಪರಮಾತ್ಮನ ಫೋಟೋ ನಿಮ್ಗೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತು? ಒಳಗಿನ ಪರಮಾತ್ಮನನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಹೊರಗಿನ ಪರಮಾತ್ಮನ ಉತ್ಸವಾದಿಗಳನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಆಗ ಅದಕ್ಕೆ ಯಾರು ಅನುಗ್ರಹ ಬೇಕು? ಪರಮಾತ್ಮ. ನೀವು ನೋಡಿ, ಮಗು ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಉಂಟಾಗುತ್ತೆ. ಕರಳು ಸಂಬಂಧ, ವಾತಲಿ ಏನೇನೋ ಕರಿತೀರ, ಆದರೆ ಅದು ಪರಮಾತ್ಮ ಅಂತ ಬರುತ್ತಾ? ಇಲ್ಲ. ಆ ಮಗುಗೆ ಪ್ರೀತಿ ಇಲ್ಲ. ನೀವು ನೋಡ್ಕೊಳ್ಳೋದ್ರಿಂದ ಅದು ರೆಸಿಪ್ರೊಕೇಟ್ ಮಾಡುತ್ತೆ ವಿನಃ ಅದಕ್ಕೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲ. ಅದು ನೀನು ಹಾಲು ಕೊಡ್ತೀಯ, ಊಟ ಕೊಡ್ತೀಯ ಅಂತ ಪ್ರೀತಿಯ ಆರಂಭ ಮಾಡ್ಕೊಳ್ಳುತ್ತೆ. ಅದು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳುತ್ತೆ. ನೀನು ಹಾಗೆ ಮಾಡ್ಕೋತೀಯ. ವ್ಯತ್ಯಾಸನೇ ಇಲ್ಲದಂತಾಗೋಯ್ತು. ಆದರೆ ಪರಮಾತ್ಮ ಆ ನಿಜವಾದ ಇದಿದೆ ನೋಡಿ, ಮಗು. ಆ ಮಗುಗೇನು ಗೊತ್ತಿಲ್ವಲ್ಲ, ಇನ್ನೋಸೆಂಟು. ಅದೇ ಮೈಂಡ್ ಪರಮಾತ್ಮನಿಗೆ ಯಾವಾಗಲೂ. ಅವನು ಎಲ್ಲವನ್ನು ನೋಡಿದ್ದನ್ನೆಲ್ಲ ಆಸೆ ಪಡ್ತಾನೆ. ಎಲ್ಲ ಜೀವಾತ್ಮನೂ ಅವನಿಗೆ ಆಸೆ ಉಂಟು. ಆದರೆ ನಾವು ಏನು ಮಾಡ್ತೀವಿ? ಈ ಮಗು ನಂದು ಅಂತ ಅದಕ್ಕೆ ಮಾತ್ರ ಪ್ರೀತಿ ತೋರಿಸ್ತೀವಿ. ಆದರೆ ಮಗು ಎಲ್ಲರಲ್ಲೂ ಪ್ರೀತಿ ತೋರಿಸುತ್ತೆ. ಆದರೆ ನೀನು ಆ ಪ್ರೀತಿಯನ್ನು ಪರಮಾತ್ಮ ಅಂತ ಪ್ರೀತಿಯನ್ನು ತೋರಿಸಿದ್ರೆ ಆಗೇನಾಗುತ್ತೆ? ಈಸಿಯಾಗಿ ಅವನನ್ನು ಒಲಿಸ್ಕೊಳ್ಬೋದು. ಇಲ್ಲದಿದ್ದರೆ ಹಾಗಲ್ಲ. ಅವರು ಪ್ರೀತಿ ತೋರಿಸ್ತಾನ, ಅವ್ರ ಪ್ರೀತಿ ಅಂದರೆ ನಿನಗೆ ಬರೋದೇ ಇಲ್ಲ. ನೀನು ಪ್ರೀತಿ ಮಾಡಬೇಕು ಭಗವಂತನನ್ನು. ಅವನ ಪ್ರೀತಿ ಯಾವಾಗಲೂ ಇದೆ ನಮ್ಮ ಮೇಲೆ. ಮಾಡಿದಾಗ ಏನಾಗುತ್ತೆ? ಪರಮಾತ್ಮನ ಚಿಂತನೆಯಿಂದ ನಮ್ಮ ಕಲ್ಮಶಗಳೆಲ್ಲ ಪರಿಹಾರವಾಗುತ್ತೆ. ಗುಡಿಸಿ ಒರೆಸಿ ಸಾರಿಸಿ ರಂಗವಲ್ಲಿ ಹಾಕಬೇಕಲ್ಲ, ಅವಾಗ ತಾನೇ ನೀಟಾಗಿರುತ್ತೆ ಜಾಗ ಪರಮಾತ್ಮ ಕೂತ್ಕೊಳ್ಳಿ. ಅವ್ರು ಹೇಳ್ತಾರೆ ಇದರಲ್ಲಿ, ಪಾದುಕಾದೇವಿ, ಅಮ್ಮ ನನ್ನ ಹೃದಯ ಕಠಿಣ ಹೃದಯ, ಕಲ್ಲು ಮುಳ್ಳು ಇದೆ. ಆ ಕಲ್ಲು ಮುಳ್ಳು ಇರೋಂಥ ಜಾಗದಲ್ಲಿ ನೀನೇ ಕರ್ಕೊಂಬರ್ತೀಯ ಪರಮಾತ್ಮನನ್ನು. ಅದರಿಂದ ಇವಾಗ ನೀನೇನು ಮಾಡಬೇಕು? ನೀನೇ ಅದನ್ನೆಲ್ಲ ಕ್ಲೀನ್ ಮಾಡಿಬಿಡು. ನೀನೇ ಅದನ್ನೆಲ್ಲ ಕಂಟಕಗಳನ್ನೆಲ್ಲ ತೆಗೆದು ನನ್ನ ಹೃದಯವನ್ನು ಕ್ಲೀನ್ ಮಾಡಿ ಕರ್ಕೊಂಬಂದುಬಿಡು, ಪರಮಾತ್ಮನನ್ನು ಪ್ರತಿಷ್ಠೆ ಮಾಡಿಬಿಡು ಅಂತಾರೆ. ಅದನ್ನು ಮಾಡಬೇಕಾದ್ರೆ ನಾವು ಪಾದುಕೆಯಲ್ಲಿ ಪ್ರೀತಿ ತೋರಿಸ್ಬೇಕು. ಆಚಾರ್ಯರಲ್ಲಿ ನಮ್ಮ ಭಕ್ತಿ, ನಮ್ಮ ಪ್ರೀತಿ ಎಲ್ಲವೂ ಅಲ್ಲಿಗೆ ಹೋಗಬೇಕು ಅಂತ ಆಳ್ವಾರ ಸೂಕ್ತಿಗಳು ಹಾಗೇ ಇದೆ. ಅದರಿಂದ ಅಗಲಿತ ನಿಜರಾಗಂ ದೇವಿ ವಿಷ್ಣೋಪದಂ ತತ್ ತ್ರಿಭುವನ ಮಗನೀಯಾಂ ಪ್ರಾಪ್ಯ ಸಂಧ್ಯಾಮಿವತ್ವ. ಪ್ರಾಪ್ಯ ಸಂಧ್ಯಾಕಾಲದಲ್ಲಿ ಭವತಿ ವಿಬುಧ ಮುಕ್ತೈ ಸ್ಪಷ್ಟ ತಾರಾನುಷಂಗಂ ಪರಿಸರ ಪತಿತೈ. ತಾರಾನುಷಂಗಂ, ತಾರಾ ಇಲ್ಲಿ ಯಾಕೆ ತಾರಾನುಷಂಗ ಅಂತ ಹಾಕಿದ್ರು? ಆಕಾಶದಲ್ಲಿ ತಾರೆಗಳೆಲ್ಲ ಇದೆ ಅಲ್ಲ, ತಾರೆಗಳೆಲ್ಲ ಇರುತ್ತೆ, ಅದರ ಮಧ್ಯದಲ್ಲಿ ಸಂಧ್ಯಾರಾಗ ಬರುತ್ತೆ. ಹೇಗೆ ಕಾಣಿಸುತ್ತೆ? ಸಂಧ್ಯಾರಾಗ ಎಲ್ಲ ಕಾಣಿಸೋದಿಲ್ಲ, ಇದು ಮಾತ್ರ ಕಾಣಿಸುತ್ತೆ. ಹಾಗೆ ಅದನ್ನು ಹೇಳ್ತಾರೆ, ಸಂಧ್ಯಾಕಾಲದಂತೆ ತೇ ನಿನ್ನ ಪರಿಸರ ಪತಿತೈಹಿ. ಸಂಧ್ಯಾಕಾಲದಲ್ಲಿ ನಿನ್ನ ಸುತ್ತಲೂ ಇರುವಂಥ ಹೂಗಳನ್ನು ನೀನು ಪಡ್ಕೊಂಡಾಗ ನಕ್ಷತ್ರ ಜೊತೆಯಲ್ಲಿ ಕೂಡಿರುವಂತಹ ಅಂದರೆ ಸಾಯಂಕಾಲದ ವೇಳೆಯಲ್ಲಿ ಕತ್ತಲು ಇನ್ನೂ ನಕ್ಷತ್ರಗಳೆಲ್ಲ ಬರ್ತಾ ಇದೆ, ಆ ಕಲರೂ ಇದೆ, ಅಲ್ಲಿ ಸೂರ್ಯನೂ ಇದ್ದಾನೆ, ಆಗ ಹೇಗೆ ಕಾಣಿಸ್ತೈತೋ ಹಾಗೆ ನೀ ಕಾಣಿಸ್ತಾ ಇದ್ದೆ ಅಂತ ಪರಿಸರ ಪತಿತ. ಅದೇ ತರಹ ನಮ್ಮ ಆಚಾರ್ಯರುಗಳು ನಮಗೆ ಆ ರೀತಿಯಾಗಿ ಸಂಧ್ಯಾರಾಗದಲ್ಲಿ ಇರುವಂತೆ, ನಕ್ಷತ್ರಗಳು ಕೂಡಿರುವಂಥ ಸಂಧ್ಯಾರಾಗದಂತೆ ಬಂದು ನಮ್ಮ ಈ ಒಂದು ಕಲ್ಮಶಗಳನ್ನೆಲ್ಲ ನಿವಾರಣೆ ಮಾಡಿ ಅವನನ್ನು ತೋರಿಸಿಕೊಡ್ಬೇಕೇ ವಿನಃ ನಮ್ಮಿಂದ ಸಾಧ್ಯ ಇಲ್ಲ. ಸ್ವಾಮಿ ನಮ್ಮಾಳ್ವಾರ್ ಹಾಗೆ ಮಾಡ್ತಾರೆ. ಅವರೂ ಸಂತೋಷ ಪಟ್ಕೊಳ್ತಾರೆ, ಪರಮಾತ್ಮನೂ ಸಂತೋಷ ಪಡ್ತಾರೆ, ಭಾವನೆಗಳನ್ನು ಉಂಟು ಮಾಡ್ತಾರೆ, ಯಾಥಾತ್ಮ ಜ್ಞಾನವನ್ನು ಊಟ್ತಾರೆ. ಹಾಗೇನಾಗುತ್ತೆ? ಯಾರಿಗೆ ಇವಾಗ 3 ಜನಕ್ಕೂ ಸಂತೋಷ.
ಪರಮಾತ್ಮನಿಗೆ ನನಗೊಬ್ಬ ಇನ್ನೊಬ್ಬ ಬಂದ್ಬಿಟ್ಟ, ನನ್ನ ಮಗುವನ್ನು ಸೇರಿಕೊಳ್ಳೋ ಅಂಥ ಸಮಯ ಬಂತು ಅಂತ ಅವನಿಗೆ ಸಂತೋಷ. ಆಚಾರ್ಯರಿಗೆ ಪರಮಾತ್ಮ ನನಗೆ ಆಜ್ಞೆ ಮಾಡಿದಂಥ ಕೆಲಸವನ್ನು ಮಾಡೋಕ್ಕಾಯ್ತಲ್ಲ ಅಂತ ಅವರಿಗೆ ಸಂತೋಷ. ಈ ಚೇತನ ಉದ್ಧಾರ ಆಯ್ತಲ್ಲ, ಈ ಚೇತನನಿಗೆ ಇಂತಹ ಆಚಾರ್ಯರು ಸಿಕ್ಕಿ ಪರಮಾತ್ಮ ಸಿಕ್ಕನಲ್ಲ ಅಂತ ಅವನಿಗೆ ಸಂತೋಷ. ಸೊ ಯಾವಾಗಲೂ ಸಂತೋಷ ಆ ಥರ ಮಾಡಬೇಕು ಅಂತ. ವ್ಯಂಜಂತೇತೆ ವಿಭವನಗಂ ರಂಜಯಂತ ಶ್ರುತೀರ್ನಗ ಪ್ರಾದ್ವಂ ರಂಗ ಕ್ಷಿತಿಪತಿಪದಂ ಪಾದುಕೆ ಧಾರಯಂತ್ಯಾಗ ನಾದೈರಂತರ್ನಿಯತ ನಿಗಮೈಗಿ ನಂದನೋದ್ಯಾನ ಭೃಂಗಾಗ ದಿವ್ಯೈ ಪುಷ್ಪೈಗಿ ಸ್ಥಪಿತ ವಪುಷೋ ದೇವಿ ಸಾಸ್ನಾತಿ ಕಾಸ್ತೆ. ಇದು ಒಂದು ದೊಡ್ಡದಾದ ಶ್ಲೋಕ. ಆದರೆ ಇದರಲ್ಲಿ ಏನು ಹೇಳ್ತಾರೆ, ಎಲ್ಲನೂ ಪರಮಾತ್ಮ ಪಾದುಕೆಯನ್ನು ಹಾಕ್ಕೊಳ್ತಾನೆ. ಫಸ್ಟು ಜ್ಞಾಪಕ ಇಟ್ಕೊಬಿಡಿ, ಪಾದುಕೆ ಇಲ್ಲದೆ ಅರ್ಚಾರೂಪದಲ್ಲಿ ಆಗಲಿ ಯಾವ ರೂಪದಲ್ಲಾಗಲಿ ಪರಮಾತ್ಮ ಇಲ್ಲ. ಯಾವಾಗಲೂ ಪಾದುಕಾದೇವಿ ಆ ಕೈಂಕರ್ಯವನ್ನು ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ನಿತ್ಯ ಸೂರ್ಯ ಆಗಿಬಿಟ್ಟಿದ್ದಾಳೆ. ಅದರಿಂದ ನಿತ್ಯ ಸೂರ್ಯಗೆ ಕೆಲಸ ಏನು? ಪರಮಾತ್ಮನ ಕೈಂಕರ್ಯ ಸದಾ ಅನಿಮಿಷ. ಅದರಿಂದ ಲಕ್ಷ್ಮಣ ಅನಿಮಿಷ ಮಲ್ಕೊಳ್ಳೇ ಇಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಮಲ್ಕೊಳ್ಳಿಲ್ಲ? ಪೂರ್ತಿ ಜನ್ಮವನ್ನೇ ಮಲ್ಕೊಂಡಿಲ್ಲ ಅವನು. ಯಾಕೆಂದರೆ ಅವನು ನಿತ್ಯ ಸೂರ್ಯಗೆ ಕಣ್ಣು ಮುಚ್ಚೋದು ಅನ್ನೋದೇ ಇಲ್ಲ, ಕಾಲ ಪರಿಮಿತಿನೇ ಇಲ್ಲ. ಅದರಿಂದ ಸದಾ ರಾಮನ ಕೈಂಕರ್ಯವನ್ನು ಮಾಡ್ತೀನಿ ಅಂತ ಆ ವರ್ಡ್ ಯಾಕೆ ಹಾಕಿದ್ರು ವಾಲ್ಮೀಕಿಗಳು? ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನಗ ಯಾತಕ್ಕೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತ ಸ್ವಪದಶ್ಚ. ನೀ ಜಾಗೃತರಾಗಿರು, ಇಲ್ಲ ಮಲ್ಕೊಂಡಿರು, ಯಾವುದೇ ಕಾಲದಲ್ಲಿರು, ನಾನು ನಿನಗೆ ಸದಾ ಕರಿಷ್ಯಾಮಿ. ಸೊ ಇವರೆಲ್ಲ ಮಾಡ್ತಾ ಇರ್ತಾರೆ, ಇವಳು ಅದೇ ಥರ ಮಾಡ್ತಾಳೆ. ಪರಮಾತ್ಮ ಪಾದುಕೆಯನ್ನು ನಿನ್ನನ್ನು ಭಗವಂತ ಮತ್ತೆ 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 ಹಾಕ್ಕೊಂಡು ಹೋಗ್ತಾನೇ ಇರ್ತಾನೆ. ಅವರೆಲ್ಲ ದೇವತೆಗಳು ಅವರ ನಂದನ ಮನದಿಂದ ಪುಷ್ಪಗಳನ್ನು ತೊಗೊಂಡು ಬಂದು ಸಮರ್ಪಣೆ ಮಾಡ್ತಾನೇ ಇರ್ತಾರೆ. ಅವ್ರಿಗೂ ಅನಿಮಿಷರು ಅಂತ ಹೆಸರು ದೇವತೆಗಳು. ಹೂಗಳ ಮಳೆಯನ್ನು ಉತ್ಸವದಲ್ಲಿ ಬಂದರೆ ಮೇಳೆ ಸುರಿಸ್ತಾರೆ. ನೀವು ಒಳಗಡೆನೇ ಇದ್ದರೆ ಅಲ್ಲೇ ಬಂದು ಸಮರ್ಪಣೆ ಮಾಡ್ತಾರೆ ಪಾದಕ್ಕೆ. ಅವ್ರ ಮೇಲಿಂದ ಸುರಿಸಿದ್ರು ನಿನಗೆ ಬಂದು ಬೀಳುತ್ತೆ. ಸೊ ಎಲ್ಲರೂ ಯಾರಿಗೆ ಸಮರ್ಪಣೆ ಮಾಡ್ತಾರೆ? ಪಾದುಕಾದೇವಿ. ಆ ಹೂಗಳ ಜೊತೆಯಲ್ಲಿ ದುಂಬಿಗಳೆಲ್ಲ ಬಂದ್ಬಿಡುತ್ತೆ. ಆ ದುಂಬಿಗಳು ಬಿಡೋದೇ ಇಲ್ಲ, ಅದನ್ನೇ ಹೇಳ್ಕೊಳ್ತಾರೆ. ಅವರೇನು ಹೇಳ್ತಾರೆ? ರಂಜಯತ್ತೆ ಶ್ರುತೀರ್ನಃ. ಶ್ರುತಿ ಅಂದರೆ ಕೇಳಿಸಿಕೊಳ್ಳೋಕ್ಕೆ, ರಂಜಯತಿ ರಂಜನೆಯನ್ನು ಮನೋರಂಜನೆಯನ್ನು ಉಂಟು ಮಾಡೋಕ್ಕೋಸ್ಕರವಾಗಿ ಸಂಗೀತ ನೃತ್ಯ ಎಲ್ಲ ಅಲ್ವಾ. ಅದರಿಂದ ಭೃಂಗಗಳೆಲ್ಲ ಬಂದು ಏನು ಮಾಡುತ್ತೆ? ಝಂಕಾರ ಮಾಡುತ್ತೆ, ಒಳ್ಳೆಯ ಸುಂದರವಾದ ಇದನ್ನು ಕೊಡುತ್ತೆ, ಕಿವಿಗೆ ಕಿಪ್ಪಾಗಿರುತ್ತೆ. ಇದೆಲ್ಲ ಕೇಳಿದ್ದೀರಾ ಮುಂಚೆನೂ, ಈಗ ಅದನ್ನೇ ತಿರ್ಗಾ ತೊಗೊಂಡಿದ್ದಾರೆ. ಅದನ್ನು ನೋಡಿದರೆ ಏನು ಕೇಳಿಸುತ್ತೆ, ಏನು ಅನಿಸುತ್ತೆ ಅಂದರೆ, ಇವರು ಹೇಳ್ತಾರೆ ನಿಗಮ ಪರಿಮಳ ಅಂದರು ಅವಾಗಲೇನು. ಇದು ನಿಗಮ ಪುಷ್ಪ ಅಂದರು. ಮಂತ್ರ ಪುಷ್ಪದಲ್ಲಿ ಹತ್ತನೇ ತಾನೆ ಅಗ್ನಿವೀಳೆ ಪುರೋಹಿತಂ ಅಂತ ಹೇಳೋ ಹಾಗೆ ಒಂದೊಂದು ವೇದ ಮಂತ್ರ ಪುಷ್ಪವನ್ನು ಸಮರ್ಪಣೆ ಮಾಡ್ತಾರೆ. ಅದು ಪುಷ್ಪಾಭಿಷೇಕ. ಮಂತ್ರ ಪುಷ್ಪದ ಜೊತೆಗೆ ಪುಷ್ಪ ಯಾಗವನ್ನು ಜ್ಞಾಪಿಸ್ಕೊಳ್ಳಿ. ಈಗ ಪುಷ್ಪ ಯಜ್ಞವನ್ನು ಮಾಡಿದಾಗ ಉತ್ಸವ ಮೂರ್ತಿಯನ್ನು ಮಾಡಿ ಯಜ್ಞವನ್ನು ಮಾಡ್ತಾರೆ. ಆದರೆ ಪಾದುಕೆಯನ್ನು ಮಾತ್ರ ಯಾವಾಗಲೂ ಪುಷ್ಪದ ಮೇಲೆ ತೊಗೊಂಡು ಬಂದಿಡ್ತಾರೆ, ಯಾವಾಗಲೂ ಕೆಳಗಡೆ ಇಲ್ಲ. ಒಂದೊಂದು ಪುಷ್ಪನೂ ಬೇರೆ ಬೇರೆಯಾಗಿ ಬೀಳಬೇಕು ಪಾದುಕೆ ಮೇಲೆ. ಅದ್ರ ಮೇಲೆ ಬೀಳುತ್ತೆ, ತಿರ್ಗಾ ಅದನ್ನ ಮೇಲೆ ತಗೊಂಡು ಪಾದ ಅಲ್ಲೇ ಇರುತ್ತೆ, ಮುಚ್ಚಿಬಿಡ್ತಾರೆ ಇಲ್ಲಿವರೆಗೂ ಪುಷ್ಪ ಯಾಗದಲ್ಲಿ ಪರಮಾತ್ಮನ. ಅಲ್ಲ, ಇದು ಒಂದು ಉತ್ಸವಗಳನ್ನು ನೆನೆಸ್ಕೊಳ್ಳೋಕ್ಕೋಸ್ಕರ. ಇದು ಪೂರ್ತಿ ಪಾದುಕಾ ಸಹಸ್ರ ಅಷ್ಟೇ ತಾನೆ ರಂಗನಾಥನ ಉತ್ಸವ. 365 ದಿವಸ ರಂಗನಾಥಿಗೆ ಏನೇನು ಉತ್ಸವ ಆಗುತ್ತೋ ಅದರೆಲ್ಲ ವಿಷಯವೂ ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಕೊಟ್ಟಿದ್ದಾರೆ. ಒಂದೇ ಸಮ ಅದು ಹೇಳೋಕ್ಕಾಗಲ್ಲ. ಅದನ್ನು ನೋಡಿದರೆ ಪುಷ್ಪಾಭಿಷೇಕದ ನಂತರ ಚೆನ್ನಾಗಾಯ್ತಾ, ಆ ದುಂಬಿಗಳೆಲ್ಲ ಬಂದು ಕೇಳುತ್ತಂತೆ, ಪುಷ್ಪಾಭಿಷೇಕ ಚೆನ್ನಾಗಾಯ್ತಾ ಅಂತ ಕೇಳೋದು. ಅಂದರೆ ಕೇಳಿಬಿಟ್ಟು, ಪಾದುಕಾದೇವಿ ಹೇಗಿದೆ ಪರಿಮಳ, ಚೆನ್ನಾಗಿದೆಯಾ ಅಂತ ಕೇಳಿಬಿಟ್ಟು ನಮ್ಗೆ ಹೇಳುತ್ತಂತೆ, ನೋಡಿದ್ರ ಪಾದುಕಾ ವೈಭವ ಏನು ಗೊತ್ತಾ ಅಂತ ನಮಗೆ ತಿಳಿಸೋವಂತೆ. ಪಾದುಕೆಯನ್ನು ಕ್ವಶನ್ ಮಾಡುತ್ತೆ, ನಮಗೆ ತಿಳಿಸುತ್ತೆ. ನೋಡಿದ್ರ ಪುಷ್ಪಾಭಿಷೇಕ, ಪುಷ್ಪದ ಯಜ್ಞವನ್ನು ನೋಡಿದ್ರ, ಒಂದೊಂದು ಹೂವು ಹೇಗೆ ಬಂದು ಅವರು ಅದನ್ನು ಹಾಕಿದಾಗ ಹೇಗೆ ಕೂತ್ಕೊಳ್ತು, ಒಂದೊಂದು ಪುಷ್ಪ, ಕೋಟ್ಯಾಂತರ ಪುಷ್ಪಗಳು ಎಲ್ಲನೂ ಹಾಕ್ತಾರೆ. ಅದನ್ನು ಇಲ್ಲಿ ತಗೊಂಡು ಕೇಳುತ್ತೆ ಅಂತ. ಆ ಶ್ರುತಿಗಳು, ಅದು ವೇದ ಅಧ್ಯಯನ ಇಲ್ಲದೆ ಪುಷ್ಪ ಯಾಗ ಇಲ್ಲ. ವೇದ ಮಂತ್ರವನ್ನು ಹೇಳ್ಕೊಂಡೇ ಪುಷ್ಪವನ್ನು ಸಮರ್ಪಣೆ ಮಾಡ್ತಾರೆ. ವೇದವೇ ಪುಷ್ಪ, ವೇದವೇ ಒಂದೊಂದು ಪುಷ್ಪ, ಅದರ ಪರಿಮಳ ಆ ವೇದದ ನಮಗೆ ಕೇಳಿಸುವಂತಹ ಅಕ್ಷರಗಳ ಶಬ್ದ. ಅದನ್ನು ಈಗ
ಈ ತರಹ ಹಾಕಿದ್ದಾರೆ ಇವರು. ಏನು ಭೃಂಗಗಳು ಬಂದಿದೆ, ಅದು ಜೇಕಾರ ಮಾಡ್ತಾ ಇದೆ, ಅದು ವೇದ ಕೇಳ್ತಾ ಇದೆ, ಅಮ್ಮ ಪಾದುಕಾದೇವಿ, ಅಮ್ಮ ಪರಮಾತ್ಮ ನಿಮಗೆ ಅಭಿಷೇಕ ಚೆನ್ನಾಗಿತ್ತ ಅಂತ ಕೇಳ್ತಾ ಇದೆ. ನಮಗೇನನ್ನು ಹೇಳ್ಸುತ್ತೆ, ವೇದವೇ ತಾನೇ ನಮಗೆ ಜ್ಞಾನವನ್ನು ಕೊಡೋದು. ಸೊ ಪಾದುಕೆಯ ಜ್ಞಾನ, ಆಚಾರ್ಯರ ಜ್ಞಾನ, ಪರಮಾತ್ಮನ ಜ್ಞಾನ ಕೊಟ್ಟು ನಿಮಗೆ ಇವರಿಗೆ ಇರುವಂಥ ಸಂಬಂಧವನ್ನು ಹೇಳಿ ತಿಳಿಸಿ. ಸೊ ಪಾದುಕೆಯನ್ನು ನೀವು ಆಶ್ರಯಿಸಿದರೆ ಪರಮಾತ್ಮನ ಸಂಬಂಧ ಗೊತ್ತಾಗತ್ತೆ, ಆಗ ಅವನನ್ನು ಆಶ್ರಯಿಸಬಹುದು ಅಂತ ತಿಳಿಸುತ್ತೋ ಏನೋ ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳಿ ನೋಡಿ. ಹೇಳ್ತಾರೆ, ಇದ್ರೆ ಕೇಳ್ತಾರೆ, ನಾದೈಹಿ ಅಂತರ್ನಿಹಿತ ನಿಗಮೈಹಿ ನಂದನೋದ್ಯಾನ ಭೃಂಗಾಗ. ನಂದನವನದಿಂದ ಬಂದಂಥ ಭೃಂಗಗಳು ಕೇಳ್ತಾ ಇದೆಯಂತೆ ಜಯಕಾರ ಮಾಡಿ. ಅದು ಭೃಂಗಗಳು ಬಂತೋ ಅಥವಾ ವೇದ ಮಂತ್ರವೋ? ಅಲ್ಲಿ ವೇದ ಮಂತ್ರ ತಾನೇ ದೇಶಿಕರಿಗೆ ಕೇಳಿಸ್ತಾ ಇದೆ. ಎಲ್ಲ 4 ವೇದವನ್ನು ಹಾಡ್ತಾರೆ ಪುಷ್ಪಯಾಗದಲ್ಲಿ. 4 ವೇದದವರು ಬಂದು ಕಡೆಯಲ್ಲಿ ಅದನ್ನು ಸಾತುಮರೆಯನ್ನು ಮಾಡ್ತಾರೆ. ಅದನ್ನು ಇಟ್ಕೊಂಡು ಹೇಳಿ, ಅದರಿಂದ ಆಳ್ವಾರ ಸೂಕ್ತಿಗಳು ಶ್ರುತಿಗಳ ಅರ್ಥವನ್ನೇ ಪ್ರತಿಪಾದನೆ ಮಾಡೋದ್ರಿಂದ ವೇದ ಬೇರೆ ಅಲ್ಲ. ಹೇಗೆ ದುಂಬಿಗಳ ಶಬ್ದ ವೇದ ಶಬ್ದ ಒಂದೇ ಅಂತ ಹೇಳಿದ್ರು, ಅದೇ ಥರ ದುಂಬಿ ಯಾರು? ನಮ್ಮ ಆಳ್ವಾರ್ ಏನನ್ನು ಕೊಟ್ಟಿದ್ದಾರೆ? ಒಳ್ಳೆಯ ಆಳ್ವಾರುಗಳು ನಮಗೆ ಪೂರ್ತಿ ದ್ರಾವಿಡ ಪ್ರಬಂಧ ವೇದದ ಅರ್ಥವನ್ನೇ ಹೇಳುವಂಥ ಪರಿಮಳ ಇರುವಂತಹ ಆ ದ್ರಾವಿಡ ಪ್ರಬಂಧವನ್ನು ಕೊಡ್ತಾ ಹಾಡ್ತಾ ಸ್ತುತಿ ಮಾಡ್ತಾರೆ. ಆ ಸ್ತುತಿ ಏನನ್ನು ತಿಳಿಸ್ಕೊಡುತ್ತೆ? ಆಚಾರ್ಯರ ಮಹಿಮೆ, ಪಾದುಕಾ ಮಹಿಮೆ, ಪರಮಾತ್ಮನ ಮಹಿಮೆ. ನೀನು ಯಾರು? ನೀವು ಅದನ್ನು ತಿಳ್ಕೋಬೇಕು ಅಂತ ಇಲ್ಲಿ. ಅದರಿಂದ ಆ ಮಹಿಮೆಗಳನ್ನೆಲ್ಲ ಹೇಳುವಂತಹ ಆ ಪುಷ್ಪಯಾಗದ ಕಾಲದಲ್ಲಿ ಹಾಡುವಂತಹ ವೇದ ಮಂತ್ರಗಳು. ಆಮೇಲೆ ಕಿಂ ಪುಷ್ಪೈ ತುಳಸೀದಲೈರಭಿಕೃತಂ ದೂರ್ವಾಪಿ ದೂರೇ ಸ್ಥಿತ ತ್ವತ್ಪೂಜಾ ಮುಕುಂದ ಪಾದುಕೃಪೆಯ ತ್ವಂ ಕಾಮಧೇನು ಸತಾಂ ಪ್ರತ್ಯಗ್ರಾಕೃತ ದರ್ಭ ಪಲ್ಲವ ದಲಗ್ರಾಸಾಭಿಲಾಷು ಧೇನುಸ್ತಿಷ್ಠತಿ ಧೇನುಃ ತಿಷ್ಠತು ವಸಿಷ್ಠಭವನ ದ್ವಾರೋಪ ಕಂಠಸ್ಥಲೆ. ವಸಿಷ್ಠರ ಆಶ್ರಮ ಇದು ಒಂದು ಚಿತ್ರಣ. ಆಶ್ರಮದಲ್ಲಿ ಒಂದು ಹಸು ಕಾಮಧೇನು, ಅದಕ್ಕಿವಾಗ ದರ್ಭ ಪಲ್ಲವ ಹುಲ್ಲನ್ನು ಕೊಡಬೇಕು, ಅದು ಹತ್ತಿರ ಬರಬೇಕು. ವಸಿಷ್ಠರು ಆ ದ್ವಾರದಲ್ಲಿ ನಿಂತಿರುವಂಥದ್ದು ವಸಿಷ್ಠರ ಮನೆಯ ಬಾಗಿಲ ಹತ್ತಿರದಲ್ಲೇ ನಿಂತಿರಲಿ ಅಂತ ಇವರು ಹೇಳ್ತಾರೆ. ಯಾತಕ್ಕೆ ನಿಂತಿರಲಿ? ವಸಿಷ್ಠ ಭವನ ದ್ವಾರ ಉಪಕಂಠಸ್ಥಲೇ ತಿಷ್ಠತು. ವಸಿಷ್ಠರ ಆಶ್ರಮದ ಬಾಗಿಲಿನಲ್ಲಿ ಕಾಮಧೇನು ತಿಷ್ಠತು. ಏನಕ್ಕೆ ತಿಷ್ಠತು? ಯಾತಕ್ಕಿದು ಅಂತ ಕೇಳಿದ್ರೆ, ಹುಲ್ಲು ಅದು ಒಳಗಡೆ ಬರೋದಿಲ್ಲ. ವಸಿಷ್ಠರ ಭವನ ಇವಾಗ ಹುಲ್ಲು ಅದನ್ನು ಕರಿಬೇಕು, ಕಾಮಧೇನುವನ್ನು, ಅದಲ್ಲೇ ನಿಂತಿರುತ್ತೆ. ಅದನ್ನು ಇವಾಗ ಕರಿಬೇಕು ವಸಿಷ್ಠರು. ಅವಾಗ ಏನು ಮಾಡ್ತಾರೆ? ಹುಲ್ಲನ್ನು ತೋರಿಸ್ತಾರೆ. ಹುಲ್ಲನ್ನು ತೋರಿಸಿದ ತಕ್ಷಣ ಅದು ಬರಬೇಕು. ಮತ್ತು ಯಾಕೆ ಅದಲ್ಲೇ ನಿಂತಿರಲಿ? ಅದಕ್ಕೆ ಹೇಳ್ತಾರೆ ನೋಡಿ, ಕಿಂ ಪುಷ್ಪೈಹಿ ತುಳಸೀದಳಿ. ಪುಷ್ಪಗಳನ್ನಾಗಲಿ ತುಳಸಿ ದಳಗಳನ್ನಾಗಲಿ ಐಹಿ ಅಪಿಕೃತಂ ದೂರ್ವಾಪಿ ದೂರೇ ಸ್ಥಿತ, ಅಥವಾ ಗರಿಕೆ ಹುಲ್ಲುಗಳಾಗಲಿ ಏನು ಮಾಡ್ತಾರೆ? ಯಾವುದನ್ನಾಗಲಿ ಧಾರಾಳವಾಗಿ ಅದನ್ನು ಸಮರ್ಪಣೆ ಮಾಡ್ತಾರೆ. ಯಾರಿಗೆ? ಪರಮಾತ್ಮನಿಗೆ, ಪಾದುಕೆಗೆ, ಪರಮಾತ್ಮನ ಪಾದಾರವಿಂದಕ್ಕೆ. ಏನಕ್ಕೋಸ್ಕರ? ಫಲಾಪೇಕ್ಷೆಯಿಂದ. ಅರ್ಚನೆಯೆಲ್ಲ ಮಾಡೋದೇನಕ್ಕೆ? ಅರ್ಚನೆಯನ್ನು ಮಾಡೋದು ಫಲಾಪೇಕ್ಷೆಯಿಂದ ಮಾಡ್ತಾರೆ. ನೀವು ಅಲ್ಲಿಂದ ಅವರು ಅದನ್ನು ಕೊಟ್ಟರು, ಇವರು ಸಮರ್ಪಣೆ ಮಾಡಿದರು, ಅವರಿಗೆ ಫಲವನ್ನು ಕೊಡ್ತಾಳೆ ಪಾದುಕೆ. ಕೊಡ್ತಾಳೋ ಇಲ್ವೋ? ಈಗ ಇವರೆಲ್ಲ ಗರ್ಭಗುಡಿ ಒಳಗೆ ಹೋಗೋಕ್ಕಾಗತ್ತಾ? ನಾವೆಲ್ಲ ಎಲ್ಲಿ ನಿಂತಿರ್ತೀವಿ? ಹೂವನ್ನು ಕೊಟ್ಟು ಕಳಿಸ್ತೀವಿ, ಅಥವಾ ಇಲ್ಲಿಂದಾನೇ ಎಸೆದು ಬಿಡ್ತಾರೆ ಕೆಲವರು. ಅವಾಗೇನಾಗುತ್ತೆ? ಪಾದುಕೆ ಮೇಲೆ ಬೀಳುತ್ತೆ. ಅವ್ರು ಕೊಟ್ಟರಲ್ಲ ಅಂಥೇಳಿ ಪಾದುಕೆ ಏನು ಮಾಡ್ತಾಳೆ? ಅವ್ರ ಇಷ್ಟಾರ್ಥವನ್ನು ಫಲವನ್ನು ಕೊಡ್ತಾಳೋ ಇಲ್ವೋ? ಅದು ಗೊತ್ತಲ್ಲ ನಿಮಗೆ. ಕೊಡ್ತಾಳೆ ಅಂತ ತಾನೇ ಹೋಗಿ ಅರಿಕೆ ಮಾಡ್ಕೊಳ್ಳೋದು. ಕೊಡ್ತಾರೆ. ಅದಕ್ಕೆ ಇವ್ರಿಗೆ ಏನು ಹೇಳ್ತಾರೆ? ನೀನು ಕಾಮಧೇನು ಅಂತ ಇದ್ದಾರೆ. ಅದಕ್ಕೆ ದೇಶಿಕರು ಏನು ಹೇಳ್ತಾರೆ? ನೀನು ಕಾಮಧೇನುವಿನಂತೆ ಕೊಡ್ತೀಯಾ. ನಾವೇನು ಮಾಡ್ತೀವಿ? ಹುಲ್ಲನ್ನು ಇಲ್ಲಿಂದಾನೇ ತೋರಿಸ್ತೀವಿ. ನೀನು ಪರಮಾತ್ಮನ ಪಾದದಲ್ಲಿ ಇದೆಯಾ. ಆದರೆ ನಮಗೇನು ಸಿಗತ್ತೆ?
ನಿನಗೆ ಇಲ್ಲಿಂದಾನೇ ಹುಲ್ಲನ್ನು ತೊಗೊಂಡ್ಬಿಡ್ತೀಯ, ನೀನು ಎಲ್ಲನೂ ಕೊಟ್ಬಿಡ್ತೀಯ. ನೀನು ಅಲ್ಲೇ ಇರು, ನಮಗಂತೂ ಸಿಗುತ್ತೆ ಫಲ. ನೀ ಪರಮಾತ್ಮನ ಪಾದದಲ್ಲಿ ಇದ್ದರೂ ನಮಗೆ ಫಲ ಅಂತ ಅರ್ಥ. ಅದನ್ನೇ ಇವ್ರು ಹೇಳ್ತಾರೆ, ನೀನೊಂದು ಕಾಮಧೇನು ಅಂತ ನನಗೆ ಅನಿಸುತ್ತೆ. ಮೊನ್ನೆ ನಿನ್ನನ್ನು ದೇವಲೋಕದಲ್ಲಿರುವಂಥ ಕಾಮಧೇನು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾತಕ್ಕೆ ಅಂದರೆ ಕಾಮಧೇನು ಒಂದು ಪಶು, ಕಡ್ದಾಗ ಬಂದದ್ದು, ಸಮುದ್ರ ಮಂಥನ ಮಾಡಿದಾಗ ಅದನ್ನು ದೇವತೆಗಳಿಗೆ ಕೊಟ್ಟುಬಿಟ್ಟ ಪರಮಾತ್ಮ. ಅದಕ್ಕೆ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಕಾಮಧೇನು ಅಂದ ತಕ್ಷಣ ಕೇಳಿದ್ದನ್ನೆಲ್ಲ ಕೊಡುತ್ತೆ, ಕಲ್ಪವೃಕ್ಷನೂ ಕೊಡುತ್ತೆ, ಅದು ಅಲ್ಲೇ ಜೊತೆಲೇ ಬಂದು. ಯಾತಕ್ಕೆ ಅಂದರೆ ಕಾಮಧೇನು, ಕಲ್ಪವೃಕ್ಷ, ಚಂದ್ರ ಇವರೆಲ್ಲ ಲಕ್ಷ್ಮಿಯ ಜೊತೆಯಲ್ಲಿ ಹುಟ್ಟಿದವರು. ಅವಳು ಸಮುದ್ರದಿಂದ ಬಂದವಳು, ಅವ್ರ ಜೊತೆಯಲ್ಲಿ ಹುಟ್ಟವಳು, ಅವಳು ಔದಾರ್ಯಳು, ಅದರಿಂದ ಇವರಿಗೆಲ್ಲ ಔದಾರ್ಯ ಅಂತ ಲಕ್ಷ್ಮೀ ಸಹಸ್ರದಲ್ಲಿ ಅವರನ್ನು ಕೊಂಡಾಡಿದ್ದಾರೆ. ಅವ್ರಿಗೂ ನಿನಗೂ ಏನೂ ಸಂಬಂಧ ಇಲ್ಲ. ನಿನ್ನ ವೈಭವವನ್ನು ಏನು ಹೇಳೋಣ ಅಂತಾರೆ. ನಿನ್ನ ಸಹೋದರರೆಲ್ಲ ನೋಡಿದ್ರೆ ಇವರು, ನಿನ್ನ ವಾಹನ ನೋಡಿದ್ರೆ ಗರುಡ, ನಿನ್ನ ಗಂಡ ನೋಡಿದ್ರೆ ಸಾಕ್ಷಾತ್ ಪರಮಾತ್ಮ. ಅದರಿಂದ ನಿನ್ನ ವೈಭವವನ್ನು, ಅವ್ರ ವೈಭವವೇ ಅಷ್ಟೊಂದಿದೆ ಹೇಳೋಕ್ಕಾಗಲ್ಲ. ಇನ್ನು ಮಹಾಲಕ್ಷ್ಮಿ ನಿನ್ನ ವೈಭವನ್ನೇ ಹೇಗೆ ಹೇಳಲಿ ಅಂತಾರೆ, ಅದೇ ಥರ ಇಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ಎಲ್ಲರೂ ಕೇಳಿದ್ದನ್ನೆಲ್ಲ ಕೊಡುತ್ತೆ, ಆದರೆ ನೀನು ಅದಕ್ಕಿಂತಲೂ ವಿಲಕ್ಷಣ ಅಂತ. ಈಗ ಹಸುಗೆ ನೀ ಹುಲ್ಲನ್ನು ತೊಗೊಂಡೋಗಿ ಊಡಿಸಿದ್ರೆ ಹಾಲನ್ನು ಕೊಡುತ್ತೆ, ಹತ್ತಿರ ಹೋಗಿ ಕೊಡಬೇಕು ಇಲ್ಲ, ದೂರದಿಂದಲೇ ಕೊಟ್ಟರು ನೀ ಕೊಟ್ಟು ಬಿಡ್ತೀಯ ಅಂತ ಇಲ್ಲಿ ಅವ್ರು ಹುಲ್ಲಿಗೆ ಬಾಯಿ ಬಿಟ್ಟು ಕಾಯ್ತಾ ಇರುತ್ತೆ ಕಾಮಧೇನು ಇಲ್ವಾ, ಆ ಕಾಯ್ತಾ ಇರುತ್ತೆ ಅಂತ ತೋರಿಸಿದ ತಕ್ಷಣ ಓಡಿ ಬಂದು ತೊಗೊಂಡು ಕಿತ್ಕೊಂಡು ಆಮೇಲೆ ಹಾಲು ಕೊಡುತ್ತೆ. ಆದರೆ ನೀನು ಹಾಗಿಲ್ಲ, ನೀನು ಹಾಗಿಲ್ಲ. ಯಾತಕ್ಕೆ ಅಂದರೆ ಅದು ಪ್ರಾತಃ ಕಾಲದಲ್ಲಿ ವಸಿಷ್ಠರು ತಂದು ಕೊಡುವಂಥ ಹುಲ್ಲು. ವಸಿಷ್ಠರು ಗೋಗ್ರಾಸ ಮಾಡ್ತಾರೆ ಅವರು, ಅದಕ್ಕೆ ಒಂದು ಉಂಟಲ್ಲ ನಿಯಮ, ಅದು ಮಾಡದೆ ಊಟ ಮಾಡೋ ಹಾಗಿಲ್ಲ ಅಂತ ಇದೆ. ಗೋಗ್ರಾಸ ಕೊಡದೆ ಮಾಡಬಾರ್ದು ಅಂತ ಇದೆ. ವಸಿಷ್ಠರು ಒಂದು ಏನು ಮಾಡ್ತಾರೆ, ಒಂದು ಎಳೆ ಒಂದೇ ಒಂದು ಹಾಕಿದ್ದಾರೆ ಇಲ್ಲಿ, ಎಳೆ ಒಂದು ದರ್ಬೆ ಹುಲ್ಲನ್ನು ಇಟ್ಕೊಂಡಿದ್ದಾರಂತ, ಕಟ್ಟಲ್ಲ, ಒಂದೇ ಒಂದು ಕಾಸೆ ಪಡುತ್ತಂತೆ ಅದು ಅಂತ ಇಲ್ಲಿ. ಅಂದರೆ ಎದುರು ನೋಡ್ತಾ ಇರುತ್ತೆ ಅದು. ಅವರ ಮನೆ ಬೀದಿ ಬಾಗಿಲ ಹತ್ತಿರದಲ್ಲೇ ಒಂದು ಕಡೆಯಲ್ಲಿ ಯಾವಾಗಲೂ ನಿಂತ್ಕೊಂಡೇ ಇರುತ್ತೆ, ಕಾಯ್ತಾ ಕೊಡ್ತಾರೆ ಅಂತ. ಆದರೆ ನೀನು ಹಾಗಲ್ಲ ಅಂತ ಹೇಳ್ತಾರೆ. ಆದರೆ ತಾಯಿ ನೀನು ರಂಗನಾಥನ ಪಾದಾರವಿಂದದಲ್ಲಿ ಬಿಡದೇ ಯಾವಾಗಲೂ ಇರ್ತೀಯ, ಸಹಧರ್ಮಿಣಿ ಥರ ಇದೆಯಾ, ಅರಪಾಯಿನಿ ಥರ ಇದೆಯಾ. ನಿನಗೋಸ್ಕರವಾಗಿ ಏನನ್ನೂ ಅಪೇಕ್ಷೆ ಮಾಡಲ್ಲ. ಆ ಕಾಮಧೇನು ಅದಕ್ಕೋಸ್ಕರ ಅಪೇಕ್ಷೆ ಮಾಡುತ್ತೆ. ನೀನೇನು ಅಪೇಕ್ಷೆ ಮಾಡದೆ ನಾವು ಪರಮಾತ್ಮನ ಕೇಳಿದ್ರು ನೀ ನಮಗೆಲ್ಲವನ್ನು ಕೊಟ್ಟು ಬಿಡ್ತೀಯಾ ಅಂತ ಇಲ್ಲಿ. ಅದು ಕಾಮಧೇನುವಿಗಿಂತ ನೀನು ಕೋಟಿ ಇದು ಪರ್ಸೆಂಟ್ ಮೋರ್ ಅಂದ್ಬಿಡ್ತಾರೆ. ಅದು 100% ಮೋರ್ ದ್ಯಾನ್ ಕಾಮಧೇನು ನೀನು. ಅದು ಕಾಮಧೇನುವಿಗೆ ಕಂಪೇರ್ ಮಾಡಿ ಪಾದುಕೆಯ ವೈಭವವನ್ನು ಇಲ್ಲಿ ಕೊಂಡಾಡಿದ್ದಾರೆ. ಹಾಗೆ ನಮ್ಮ ಆಚಾರ್ಯರು ಚೂಡಾರಗ್ಬದ ರಜಸ ಚೂರ್ಣಸ್ತಪನಂ ವಿದಾಯತೆ ಪೂರ್ವಂ ರಂಗೇಶ ಪಾದುಕೆ ತ್ವಾಂ ಅಭಿಷಿಂಚತಿ ಮೌಳಿ ಗಂಗಯಾ ಶಂಭು ಅಂದರೆ ಈಶ್ವರ. ಅಮ್ಮ ರಂಗೇಶ ಪಾದವನಿ, ರಂಗನಾಥನ ಪಾದುಕಾದೇವಿಯೇ. ಶಂಭು ಈಶ್ವರ. ಈಶ್ವರ ಏನು ಮಾಡ್ತಾನೆ, ತೇ ಚೂಡಾರಗ್ವದ ರಜಸ. ಕೇತಕಿ ಹೂ, ಅದು ಯಾವುದು ಕೇತಕಿ ಹೂನ, ಕಕ್ಕೆ ಹೂವು, ಅವನು ಮುಡ್ಕೊಳ್ಳೋದು ಕಕ್ಕೆ ಹೂವು. ಕಕ್ಕೆ ಹೂವು ಅಂದರೆ ಕಣಿಗಲೆ, ದೇವಗಣಗಲೆ ಅನ್ನೋದು ತುಂಬ ಅವನಿಗೆ ಪ್ರಿಯವಾದದ್ದು ಅಂತ. ಯಾಕಂದರೆ ಅವನು ವಾಸ ಮಾಡೋದು ಸ್ಮಶಾನದಲ್ಲಿ ಅದೇ ಬಿಡೋದು, ದೇವಗಣಗಲೆ ತುಂಬ ಬಿಡುತ್ತೆ. ಅದಕ್ಕೋದ್ರೆ ಅದನ್ನು ನಾವು ಯೂಸ್ ಮಾಡಲ್ಲ, ಅದಲ್ಲೇ ಮರಗಳು ನಾವು ಅವಾಗೆಲ್ಲ ನೋಡ್ತಾ ಇದ್ದ. ಆದರೆ ಈಗ ಮನೆಯಲ್ಲೇ ಹಾಕ್ಕೊಂಬಿಟ್ಟಿದ್ದಾರೆ ಎಲ್ಲ ಆರ್ನಮೆಂಟಲ್ ಪ್ಲ್ಯಾಂಟ್ ಅಂತ. ಅದರಿಂದ ಅದು ಬಿಳಿದು ದೇವಗಣಗಲೆ ಅಂತ ಒಂದಿದೆ, ಅದು ಅಲ್ಲಿರುತ್ತೆ. ಅದು ಯಾವ ಅದನ್ನು ಹೇಳ್ತಾರೆ, ಅದು ಅದರ ರಜಸ, ಅದರ ಧೂಳು. ಯಾಕಂದರೆ ಅವನು ಬಂದು ನಮಸ್ಕಾರ ಮಾಡ್ತಾನೆ, ಅವನು ನಮಸ್ಕಾರ ಮಾಡ್ತಾನೆ. ಮೊದಲು ಪೂರ್ಣ ಚಪನ, ಅವನು ಫಸ್ಟು ಬಂದು ನಮಸ್ಕಾರ ಮಾಡಿಬಿಡ್ತಾನಂತೆ ಪರಮಾತ್ಮನ ಪಾದಗಳಿಗೆ. ಮಾಡಿದ ತಕ್ಷಣ ಅವನ ತಲೆಯಲ್ಲಿರುವಂಥ ಹೂ, ಕಕ್ಕೆ ಹೂ ಇದೆಯಲ್ಲ, ಅದರ ಪರಾಗ ಎಲ್ಲ ಬಿದ್ದೋಗುತ್ತೆ. ಇವಾಗ ನೆಕ್ಸ್ಟು ಪರಾಗ ಪದ್ಧತಿ, ಅದಕ್ಕೆ ಇಲ್ಲಿ ಮುಗಿಸ್ತಾ ಇದ್ದಾರೆ. ಸೊ ಒಂದು ಪದ್ಧತಿಗೂ ಇನ್ನೊಂದು ಪದ್ಧತಿಗೂ ಸಂಬಂಧ, ಲಿಂಕ್
ಇವಾಗ ನೋಡಿದ್ರೋ ಇಲ್ವೋ ಅಲ್ಲಿ ಪುಷ್ಪ ಅಂತ ಹೇಳ್ಬಿಟ್ಟು ಪುಷ್ಪ ಪದ್ಧತಿ, ಈಗ ಪರಾಗ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪರಾಗ ಪದ್ಧತಿ. ಸೊ ಪರಾಗ ಪದ್ಧತಿ ಹೇಗಾಯಿತು ಅಂತ ಕೇಳಿದರೆ, ಈಶ್ವರನ ತಲೆಯಲ್ಲಿ ಮುಡ್ಕೊಂಡಿರುವಂಥ ಹೂವಿನ ಪರಾಗವೆಲ್ಲ ಬಂದು ಅಭಿಷೇಕ ಮಾಡಿಬಿಡ್ತಾರೆ ಪಾದುಕೆ. ಎಲ್ಲೋ ಪೌಡರ್ ಅದೆಲ್ಲ ಬಂದು ಏನಾಯಿತು, ಬಂದು ಮೊದಲು ಅದನ್ನು ಮಾಡಿ ಆಮೇಲೆ ಗಂಗಾ ತೀರ್ಥ, ಗಂಗೆನೂ ಇದೆ ಅವನ ತಲೆನೂ. ಸೊ ಎರಡನ್ನು ಹೇಳ್ಬಿಟ್ಟು ಚೂರ್ಣ ಸ್ತಪನಂ ವಿಧಾಯತೆ, ಚೂರ್ಣದಿಂದ ಮೊದಲು ಸ್ತಪನ ಮಾಡಿ ವಿಧಾಯತೆ ಪೂರ್ವಂ ರಂಗೇಶ ಪಾದುಕೆ ತ್ವಾಂ ಅಭಿಷಂತೆ ಮೌಳಿ ಗಂಗಯ, ಆಮೇಲೆ ಗಂಗೆಯಿಂದ ತೀರ್ಥದಿಂದ ಸ್ತಪನ. ಮೊದಲು ಹಚ್ಚಿಬಿಡ್ತಾರೋ ಇಲ್ವೋ, ಏನಾದರೂ ಹಚ್ಚುತ್ತಾರೆ, ಆಮೇಲೆ ನೀರನ್ನು. ಅದಕ್ಕೋಸ್ಕರ ಇಲ್ಲಿ ಅದನ್ನು ಹೇಳಿಬಿಟ್ಟು ಪರಾಗದಿಂದ ಈಶ್ವರ ನಿನಗೆ ಮೊದಲು ಅಭಿಷೇಕವನ್ನು ಮಾಡಿ ಆಮೇಲೆ ತನ್ನ ತಲೆಯ ಗಂಗೆಯ ತೀರ್ಥವನ್ನು ತಗೊಂಡು ಅಭಿಷೇಕ ಮಾಡ್ತಾನೆ ಅಂತ ಹೇಳಿ ಪುಷ್ಪ ಪದ್ಧತಿಯನ್ನು ಮುಗಿಸ್ತಾರೆ. ಚೂಡಾರಗ್ಬದರಜಸ ಚೂರ್ಣಸ್ತಪನಂ ವಿಧಾಯತೆ ಪೂರ್ವಂ ರಂಗೇಶ ಪಾದುಕೆ ತ್ವಾಂ ಅಭಿಷಿಂಚತಿ ಮೌಳಿ ಗಂಗಯಾ ಶಂಭುವು ಪಾಂತುವ ಪದ್ಮನಾಭಸ್ಯ ಪಾದುಕಾ ಕೇಳಿ ಪಾಂಸವ ಅಗಲ್ಯ ದೇಹ ನಿರ್ಮಾಣ ಪರ್ಯಾಯ ಪರಮಾಣವಗ ಪರಮ ಅಣು ರೂಪದಲ್ಲಿರುವಂತಹ ಪರಾಗಗಳು, ಅದರ ಪದ್ಧತಿ ನೋಡೋಣ ನೆಕ್ಸ್ಟು ಅಂತೇಳಿ. ಇತಿ ಶ್ರೀಮದ್ ವೇದಾಂತದ ದೇಶಿಕಾಚಾರ್ಯ ಕೃತಿಷು ಶ್ರೀರಂಗನಾಥ ದಿವ್ಯವಣಿ ಪಾದುಕಾ ಸಹಸ್ರೇ ಪುಷ್ಪಪದ್ಧತಿ ದ್ವಾದಶಿ ಸಮಾಪ್ತಗ. ಶ್ರೀರಂಗನಾಯಕೇರವ ಶ್ರೀರಂಗನಾಥ ಪರಬ್ರಹ್ಮಣೇ ನಮಃ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ. ಶಿವತೆ ನಿಗಮಾಂತಮಃ ದೇಶಿಕಾಯ ನಮಃ. ಆಚಾರ್ಯನ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲ ದಿಕ್ಕುಗಳಿಗೆ ಮುನಿಪತ್ನಿಗಳೆಲ್ಲ ಏನು ಮಾಡ್ತಾರೆ, ಈಗಲೂ ಕೂಡ ರಾಮಾವತಾರ ಕಾಲದಲ್ಲಿ ಭರತ ಪಾದುಕೆಯನ್ನು ಬಿಜ ಮಾಡಿಸ್ಕೊಂಡು ಬರ್ತಾ ಇದ್ದಾಗ ಅಲ್ಲಲ್ಲೇ ಆಶ್ರಮದಲ್ಲಿರುವಂಥವರೆಲ್ಲ ನಿಲ್ಲಿಸಿ ಮಂಟಪ ಪುಡಿ ಅಂತೆ ಪಾದುಕೆಗೆ ಆರಾಧನೆ ಮಾಡ್ತಾಯಿದ್ರು. ಪುಷ್ಪ ಎಲ್ಲ ತಗೊಂಡು ಪುಷ್ಪದಿಂದ ಅಭಿಷೇಕ ಮಾಡ್ತಾಯಿದ್ರು. ಆದರೆ ಅರ್ಚನೆ ಮಾಡಿ ಎಲ್ಲ ಧೂಪ ದೀಪಗಳನ್ನು ಸಮರ್ಪಣೆ ಮಾಡ್ತಾಯಿದ್ರು. ಈಗಲೂ ಕೂಡ ಆ ಅರಣ್ಯಗಳಲ್ಲಿ ಮಾಡ್ತಾ ಇದ್ದಾರಂತೆ ಋಷಿಪತ್ನಿಗಳು. ನೀವು ಕೇಳ್ಬೋದು, ಈಗೇನು ಇದ್ದಾರ ಅಲ್ಲಿ ಋಷಿಪತ್ನಿಗಳೆಲ್ಲ ಅಂತ. ಋಷಿಗಳು ಇದ್ದಾರ, ದಂಡಕಾರಣ್ಯದಲ್ಲಿ ಇರ್ಬೋದು, ನಾವು ಅಲ್ಲಿ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗತ್ತೆ. ದಂಡಕಾರಣ್ಯದಲ್ಲಿ ಈಗಲೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ವಾಮಿ ದೇಶಿಕರ ಕಾಲದಲ್ಲೂ ರಾಮಾವತಾರ ಆಗಿ ಎಷ್ಟು ದಿವಸ ಆಯಿತು? ತ್ರೇತಾಯುಗ, ದ್ವಾಪರ ಯುಗ ಕಳೆದಿದೆ. ಕಲಿಯುಗದಲ್ಲಿ ಈಗ 750 ವರ್ಷದ ಹಿಂದೆ ದೇಶಿಕರು ಅವರು ಬರೀತಾ ಹೇಳ್ತಾರೆ, ಈಗಲೂ ಕೂಡ ದೇಶಿ ಮುನಿಪತ್ನಿಯೋ ಎಲ್ಲ ದಿಕ್ಕುಗಳಿಗೆ ಮುನಿಪತ್ನಿಗಳು ದಂಡಕಾರಣ್ಯ ಭಾಗೆ ನ ಜಗತಿ ಬಹುಮಾನ್ಯಾನ ನೂನಂ ಅದ್ಯಾಪಿ ಮೂಲಂ. ಎಲ್ಲ ಆ ಮರಗಳ ಕೆಳಗಡೆ ಪಾದುಕೆ ಅದು ಹಿಡ್ತಾಯಿದ್ರು. ಯಾವಾಗಲೂ ಈಗ ಅರಸು ಮರ ಇದೆ ಅಂತಂದರೆ ಏನು ಮಾಡ್ತಾರೆ, ಒಂದು ಕಟ್ಟಿಬಿಟ್ಟು ಅಲ್ಲಿ ನಾಗರೆಲ್ಲ ಪ್ರತಿಷ್ಠೆ ಮಾಡಿ ಅಲ್ಲೆಲ್ಲ ಪೂಜೆ ಮಾಡ್ತಾರೆ. ಆ ಜಾಗದಲ್ಲೇ ಇವರನ್ನು ಇಟ್ಟು ಅವಾಗ ಮುನಿಗಳಿದ್ದಾಗ ಮಾಡಿದರು. ಈಗಲೂ ಮುನಿಪತ್ನಿಗಳು ಎಲ್ಲ ಕಡೆಯಲ್ಲೂ ಮಾಡ್ತಾಯಿದ್ದಾರೆ. ಅಂದರೆ ಅರ್ಥ ಏನು, ಅಷ್ಟು ಪ್ರಭಾವ ಅಷ್ಟೇ. ಪಾದುಕೆ ಅಂದರೆ ಆಚಾರ್ಯರ ಪಾದುಕೆ. ಅದಕ್ಕೆ ಅವ್ರು ಹೇಳ್ತಾರೆ, ಈಗಲೂ ಕೂಡ ಮರ್ಯಾದೆ, ಇಂದಿಗೂ ನಿನಗೆ ಮರ್ಯಾದೆ ಕಡಿಮೆ ಆಗಿಲ್ಲ. ಇವತ್ತಿಗೂ ಕೂಡ ಎಲ್ಲರೂ ಹಾಗೆಯೇ ನಿನ್ನನ್ನು ರಕ್ಷಿಸಿ ಗೌರವದಿಂದ ಪೂಜೆಗಳನ್ನು ಮಾಡ್ತಾಯಿದ್ದಾರೆ. ಆದರೆ ದಿಶಿ ಅಂದರೆ ಈಗ ದಂಡಕಾರಣ್ಯ ಬೇಡ, ಭಾರತ ದೇಶದಲ್ಲಿ ಅದಲ್ಲದೆ ಈಗ ಅಲ್ಲೂ ಮಾಡ್ತಾಯಿದ್ದಾರಲ್ಲ, ಎಲ್ಲ ಪಾದುಕೆ ಅಲ್ಲೂ ಹೋಗ್ತಾಯಿದೆ. ಬೇರೆ ಬೇರೆ ಕಡೆಯಲ್ಲೂ ಪಾದುಕೆಗೆ ಮರ್ಯಾದೆ, ಪಾದುಕೆಗೆ ಆರಾಧನೆ ನಡೀತಾನೆ ಇದೆ. ಅದು ಆಚಾರ್ಯ ಪಾದುಕೆ ತಾನೆ. ಆಚಾರ್ಯರ ಪಾದುಕೆನೂ ಎಲ್ಲರೂ ಮನೆಯಲ್ಲೂ ಇಟ್ಕೊಂಡು, ಅವರೆಲ್ಲ ಋಷಿಪತಿಗಳು. ಯಾರ್ಯಾರು ಆಚಾರ್ಯ ಪಾದುಕೆಯನ್ನು ಇಟ್ಕೊಂಡಿರ್ತಾರೋ ಮನೆಯಲ್ಲೇ ಅವರೆಲ್ಲ ಋಷಿಪತ್ನಿಗಳು ಅಂತಲೇ ಅಂದ್ಕೋಬೇಕು ಆಶ್ರಮ. ಯಾಕೆಂದರೆ ಈಗ ನಾವು ಆ ಥರ ಸಂದರ್ಭವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಋಷಿಗಳು ಅಂದರೆ ಮನನಶೀಲರು, ತಪಸ್ಸು ಮಾಡುವಂಥವರು. ಅವ್ರು ಯಾವಾಗ ಆಚಾರ್ಯ ಅನುಗ್ರಹ ಆಗುತ್ತೋ ಅವ್ರಿಗೆ ಅದು ತಪಸ್ಸೇ ಆಗಿಬಿಡುತ್ತೆ, ಅವರಿಗೆಲ್ಲ ಕಾರ್ಯನೂ ತಪಸ್ಸಾಗ್ಬಿಡುತ್ತೆ. ಯಾಕೆಂದರೆ ಅವ್ರಿಗೆ ಆಚಾರ್ಯರ ಅನುಗ್ರಹ ಇದ್ದಿಂದ ಅದಾಗತ್ತೆ. ಅದನ್ನು ನಾವು ನಮ್ಮ ಆಚಾರ್ಯರಲ್ಲಿ ಕಂಡುಕೊಂಡಿದ್ದೀವಿ, ಈಗಲೂ ಕಾಣ್ತಾ ಇದ್ದೀವಿ ಆಚಾರ್ಯರಲ್ಲಿ.
ನಮ್ಮ ಆಚಾರ್ಯರೆಲ್ಲ ಆಶ್ರಮದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಅವರ ಶಿಷ್ಯರೆಲ್ಲ ಹೇಗಿರ್ತಾರೆ, ಅದರಿಂದನೇ ನಾವು ತಿಳ್ಕೊಳ್ಬೋದು ಯಾರಿಗೆ ಆಚಾರ್ಯರ ಅನುಗ್ರಹ ಇದೆ ಅಂತ. ನಾವು ತಿಳ್ಕೊಂಡು ನಾವು ಅದೇ ತರಹ ಆಚಾರ್ಯ ಪ್ರತಿಪತ್ತಿ, ಆಚಾರ್ಯ ಭಕ್ತಿ, ಆಚಾರ್ಯ ಪ್ರೇಮ ಮಾಡಿದರೆ ಖಂಡಿತ ಭಗವಂತನ ದರ್ಶನ ಆಗತ್ತೆ. ಅವ್ರು ತಾನೇ ತೋರಿಸಿಕೊಡೋದು. ಅವರಿಗೆ ತುಂಬ ಪ್ರೀತಿ ಉಂಟಾದಾಗ ಅಮ್ಮ ವಾ ಉನಕ್ಕೆ ವೇಣ್ಮಾ ವಾ ಕುಡ್ಕ್ರೆ ಅಂತ ಹೇಳಿಬಿಡ್ತಾರೋ ಇಲ್ವೋ ಅಲ್ವಾ? ಅದು ನಾವು ಸಾಮಾನ್ಯವಾಗಿ ನಮಗೆ ಪ್ರೀತಿ ಪಾತ್ರ ಆದವ್ರು ನೀವು ಏನು ಕೇಳಿದ್ರೂ ಕೊಟ್ಬಿಡ್ತಾರೆ. ತುಂಬ ಪ್ರೀತಿ ಇದ್ದರೆ ಅಯ್ಯೋ ಉನಕ್ಕೆ ವೇಣ್ಮಾ ಅವಂಕ್ಯೋ, ಅದೇ ಬೇರೆಯವ್ರು ಕೇಳಿದ್ರೆ ಕೊಡಲ್ಲ, ಉನಕ್ಕೆ ವೇಣ್ಮಾ ಅಂತ ಕೇಳಿಬಿಟ್ಟು ಕೊಡು. ಅದನ್ನು ಇಲ್ಲಿ ನಾವು ಕಂಡುಕೊಳ್ಬೋದು. ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ವಾಮಿ ದೇಶಿಗರು. ಅಮ್ಮ ಪಾದುಕಾದೇವಿ, ನಿನ್ನ ಗೌರವ ಯಾವತ್ತಿಗೂ ಈ ಭೂಮಂಡಲದಲ್ಲಿ ಕಡಿಮೆ ಆಗೋದೇ ಇಲ್ಲ. ರಾಮನಿಗೂ ಆಗೋದಿಲ್ಲ, ನಿನಗಂತೂ ಖಂಡಿತ ಆಗೋದಿಲ್ಲ. ಪ್ರಣತಿ ಸಮಯ ಲಗ್ನಾನ್ ಪಾದುಕೆ ಮೌಲಿಚಂದ್ರಾನ್. ಈಗ ಇಲ್ಲಿ ತಾಳೆ ಹೂಗಳು ತೊಗೊಂಡು ಬಂದರೆ, ಕೇತಕಿ ಗರ್ಭಪತ್ರಿ ಅಂದರೆ ತಾಳೆ ಹೂವು. ತಾಳೆ ಹೂವು ಸ್ವಲ್ಪ ಇದಾದಮೇಲೆ ಬಲ್ತ ಮೇಲೆ ಯೆಲ್ಲೋ ಕಲರ್ ಬರುತ್ತೆ, ಒಳಗಡೆ ನೋಡಿದ್ರೆ ಬೆಳ್ಳಗಿರುತ್ತೆ. ಆ ಬೆಳ್ಳಗಿರುವಂಥದ್ದು ತುಂಬ ವಾಸನೆ ಬರುತ್ತೆ. ಅದನ್ನು ತೊಗೊಂಡು ಬಂದಿದ್ದಾರಂತೇಳಿ ಇದು ಕೇತಕಿ. ಎರಡೂ ಇವನ ತಲೆ ಮೇಲಿದೆ, ಮೌಳಿ ತಲೆ ಮೇಲೆ. ಮೌಳಿ ಗಂಗಾ ಅಂದರೆ ಗಂಗೆಯನ್ನು ಜಟೆಯಲ್ಲಿ ಧರಿಸಿಕೊಂಡಂಥವನು ಶಿವ. ಅವನೇನು ಮಾಡ್ತಾನೆ, ಪಾದುಕೆ ದೇವತೆಗಳೆಲ್ಲ ಬಂದಾಗ ಎಲ್ಲರೂ ಹೂವನ್ನು ತಗೊಂಡು ಬರ್ತಾರೆ. ಪರಮಾತ್ಮ ಉತ್ಸವದಲ್ಲಿ ಹೊರಟಾಗಂತೂ ಖಂಡಿತ ಬಂದೇ ಬರ್ತಾರೆ, ಪುಷ್ಪಮಳೆಯನ್ನು ಸುರಿಸ್ಬೇಕು ಅವರು. ಅವರಿಗೆ ತುಂಬ ಆಶ್ಚರ್ಯ ಅಲ್ವಾ, ಅದಕ್ಕೋಸ್ಕರ ತಗೊಂಡು ಬರ್ತಾರೆ.